ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿ ಮಾಡಿದ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಧನವಾದ ನಾಮಕ್ಕೆ ನಾವು ಕೊಂಡಾಟ ಸಲ್ಲಿಸ್ತೇವೆ. ಕರ್ತನೆ, ವಾರದ ಮೊದಲೇ ದಿನ ಆತ್ಮಿಕ ರೀತಿಯ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನ ಮೇಜು ಸುತ್ತಲಾಗಿ ಸೇರಿ ನಿನ್ನ ಘನಪಡಿಸುವಂತೆ ನಮ್ಮ ನೆನೆಸಿದೆ. ಅದನ್ನು ನೆನೆಸಿ ನಾವು ನಿನ್ನೆ ಕೊಂಡಾಟ ಸಲ್ಲಿಸ್ತೇವೆ. ಕರ್ತನೆ, ಸ್ವಲ್ಪ ಸಮಯ ವಾಕ್ಯ ಧ್ಯಾನ ಮಾಡುವಾಗ ಅಲ್ಪವನ್ನು ಕುರುಜಿ ಮರೆಯಲಿಟ್ಟು ನೆನೆಸು. ಕೇಳುವಂಥ ಪ್ರತಿಯೊಬ್ಬರನ್ನು ಆತ್ಮದ ಮುಖಾಂತರ ಸಿದ್ಧಪಡಿಸು. ನಮ್ಮ ಕ್ರಿಸ್ತ ಜೀವಿತದಲ್ಲಿ ಎಲ್ಲಿ ಬಿದ್ದು ಹೋಗಿದ್ದೇವೆ, ಸೋತು ಹೋಗಿದ್ದೇವೆ, ನಮ್ಮನ್ನು ನಾವು ಸರಿಪಡಿಸಿಕೊಂಡವರಾಗಿ ಶ್ರೇಷ್ಠ ಹೋರಾಟವನ್ನು ಮಾಡುವಂತೆ ನೆನೆಸು. ಕರ್ತನೆ, ಉಳಿದ ಅಂತ್ಯದವರೆಗೆ ನಮ್ಮೊಟ್ಟಿಗೆ ನೆನೆಸಬೇಕೆಂದು ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಸ್ತೋತ್ರ ಕೊಟ್ಟು ಬೇಡಿದ ನಮ್ಮ ತಂದೆ. ಆಮೆನ್. ಜಾನೆ, ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ನಾವು ಗಮನಿಸೋಣ. ಜಾನೆ, ನಮ್ಮ ಮುಂದೆ ಇರುವಂತಹ ಒಂದು ಟಾಪಿಕ್ ಏನೆಂಬುದಾಗಿ ಹೇಳಿದರೆ ಅಬ್ರಾಮ್ ಅಂಡ್ ದ ಗ್ಲೋರಿ ಆಫ್ ಗಾಡ್. ಅಬ್ರಾಮನು ಮತ್ತು ಮಹಿಮೆಯುಳ್ಳಂತಹ ದೇವರ ಜೊತೆಗಿದ್ದಂತ ಆತನ ಒಂದು ಅದ್ಭುತವಾದಂತಹ ಒಂದು ಸಂಬಂಧದ ಕುರಿತಾಗಿ ಪ್ರೇರೆ ಮುಂಜಾನೆ ನಾವು ಅವಲೋಕನ ಮಾಡುವಂತವರಾಗಿರೋಣ. ಸೊ ಇನ್ಫ್ಯಾಕ್ಟ್ ಅಬ್ರಹಾಮ್ ಹ್ಯಾಡ್ ಎ ವೆರಿ ಪ್ರೊಫೌಂಡ್ ರಿಲೇಶನ್ಶಿಪ್ ವಿತ್ ಗಾಡ್. ದೇವರ ಜೊತೆಯಲ್ಲಿ ಅತ್ಯಂತ ಆಳವಾದಂತಹ ಒಂದು ಸಂಬಂಧವನ್ನು ದೇವರ ಜೊತೆಯಲ್ಲಿ ಹೊಂದಿದಂತಹ ಒಬ್ಬ ವ್ಯಕ್ತಿ ಆತನಾಗಿದ್ದನು. ಸೊ ಲೈಫ್ ಆಫ್ ಅಬ್ರಾಮನ ಒಂದು ಜೀವಿತ ಇಟ್ಸ್ ಎ ಗ್ರೇಟ್ ಎಕ್ಸಾಂಪಲ್ ಫಾರ್ ದ ನ್ಯೂ ಟೆಸ್ಟಮೆಂಟ್ ಬಿಲೀವರ್ಸ್. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಒಂದು ದೊಡ್ಡದಾದಂತಹ ಒಂದು ಮಾದರಿಯಾದಂತಹ ಒಂದು ಸಂಗತಿ ಇದಾಗಿದೆ. ಯಾಕಂದ್ರೆ ಹೇಳಿದ್ರೆ ಆಸ್ ನ್ಯೂ ಟೆಸ್ಟಮೆಂಟ್ ಬಿಲೀವರ್ಸ್, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿ ದೇರ್ ಆರ್ 3 areas where we ought to keep and watch in mind. 3 ಕ್ಷೇತ್ರಗಳಲ್ಲಿ ನಮ್ಮ ಒಂದು ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಾವು ಕೀಪ್ ಎ ವಾಚ್, ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ಬೇರಬೇಕಾದಂತು ಮತ್ತು ಗಮನಿಸಬೇಕಾದಂತ 3 ಅಂಶಗಳು ಯಾವುದೆಂಬುದಾಗಿ ಹೇಳಿದರೆ, ಬಿಫೋರ್ ದಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೇಲಂತಸ್ತಿನ ಆ ಒಂದು ಕೋಣೆಯಲ್ಲಿ ತನ್ನ ಎಲ್ಲ ಆ ಒಂದು ಲಾಸ್ಟ್ ಮಿನಿಸ್ಟ್ರಿ, ಅಪೂರ್ವ ಮಿನಿಸ್ಟ್ರಿ ಮುಗಿದ ಮೇಲೆ ಹಿ ವಾಸ್ ಆನ್ ದ ವೇ ಟು ದ ಗಾರ್ಡನ್ ಆಫ್ ಗೆತ್ಸೆಮನೆಗೆ ತೋಟಕ್ಕೆ ಹೋಗುವಂತ ಒಂದು ಮಾರ್ಗ ಅದಾಗಿತ್ತು. ಆ ಒಂದು ಮಾರ್ಗ ಮಧ್ಯದಲ್ಲಿ there were so many things popping up in his mind. ಅನೇಕ ಸಂಗತಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ಒಂದು ಮನಸ್ಸಿನಲ್ಲಿ ಬಂದಂತ ಒಂದು ಸಮಯ. ಯಾಕಂದ್ರೆ ವೆರಿ ಫ್ಯೂ ಮಿನಿಟ್ಸ್ he will be crucified. ಆತನ ಕಲ್ವಾರಿ ಶಿಲ್ಬೆಗೆ ಹೋಗುವಂತ ಒಂದು ಸಮಯ ಅದಾಗಿತ್ತು. ಅನೇಕ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನನ್ನ ಶಿಲ್ಬೆಗೆ ಹಾಕ್ತಾರೆ, ಕುರುಬನನ್ನು ಹೊಡೆಯುವರು, ಆಗ ಕುರಿಗಳು ಚದುರುವವತ್ತು. ಸೊ ವಾಟ್ ವಿಲ್ ಬಿ ದ ಫ್ಲೈಟ್ ಆಫ್ ಮೈ ಡಿಸೈಪಲ್ಸ್? ನನ್ನ ಶಿಷ್ಯರ ಒಂದು ಕತೆ ಏನು, ಯಾವ ರೀತಿ ಸ್ಥಿತಿ ಇವರದಾಗಿರ್ತದೆ ಎಂಬಂತ ಒಂದು ಆಲೋಚನೆ. ಸೋ ಮೆನಿ ಥಿಂಗ್ಸ್ ಡೆಫಿನೆಟ್ಲಿ ದಟ್ ವಾಸ್ ಪಾಪಿಂಗ್ ಅಪ್ ಇನ್ ಹಿಸ್ ಮೈಂಡ್. ದೇರ್ ವರ್ 3 things that was concerning ಕರ್ತನ ಕುರಿತು, ನಮ್ಮ ಕರ್ತನ ಇದ್ದಂತಹ 3 ಸಂಗತಿಗಳ ಆಲೋಚನೆಯಲ್ಲಿ ಇದ್ದಂತಹ ಸಂಗತಿಗಳು ಎಂಬುದಾಗಿ ಹೇಳಿದರೆ, ಶಿಷ್ಯರ ಕುರಿತಾಗಿ ನಂಬರ್ 1 their relationship with God the Father. ಒಂದು, ಅವರ ತಂದೆಯಾದಂತಹ ದೇವರ ಜೊತೆಗೆ ಅವರು ಇರಬೇಕಾದಂತಹ ಒಂದು ಸಂಬಂಧ. ಸೆಕೆಂಡ್, how they will have a relationship with among themselves. ತಮ್ಮ ಜೊತೆಯಲ್ಲಿ ಜೊತೆ ಸಹೋದರ ಸ್ನೇಹದಲ್ಲಿ ಶಿಷ್ಯರ ಜೊತೆಯಲ್ಲಿ ಒಬ್ಬರಿಗೊಬ್ಬರು ಅವರು ಯಾವ ರೀತಿಯಲ್ಲಿ ವರ್ತಿಸ್ತಾರೆ. ವಿಲ್ ದೇ ಸ್ಟಾರ್ಟ್ ಫೈಟಿಂಗ್ ಹೂ ವಿಲ್ ಬಿ ದ ಗ್ರೇಟೆಸ್ಟ್? ನಮ್ಮಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ಹೋರಾಟದಲ್ಲಿ ಅವ್ರು ಒಬ್ರಿಗೊಬ್ರು ಕಚ್ಚಾಡಿಕೊಂಡಿರ್ತಾರ ಮುಂದಿನ ದಿನಗಳಲ್ಲಿ. ಅದಾದ ನಂತರ ವಾಟ್ ಈಸ್ ದೇರ್ ರಿಲೇಶನ್ಶಿಪ್ ವಿತ್ ದ ವರ್ಲ್ಡ್? ಲೋಕದೊಟ್ಟಿಗೆ ಅವರ ಒಂದು ಸಂಬಂಧ ಯಾವ ರೀತಿಯಲ್ಲಿ ಇರ್ತದೆ ಎಂಬುವಂತಹದ್ದು. ಹಿ ಹ್ಯಾಡ್ ದೋಸ್ ಥಿಂಗ್ಸ್ ಇನ್ ಹಿಸ್ ಮೈಂಡ್. ಅಂಡ್ ಆನ್ ದ ವೇ ಟು ದ ಗಾರ್ಡನ್ ಆಫ್ ಗೆತ್ಸೆಮನೆ he told, I am the true vine and my father is the vine dresser. Every branch that bears fruit he prunes so that it may bear more fruit, and every branch that does not bear fruit he prunes it away. ನಾನೇ ನಿಜವಾದಂತಹ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಇನ್ನೂ ಹೆಚ್ಚು ಫಲ ಕೊಡುವಾಗ ಆತನು ಶುದ್ಧೀಕರಿಸುತ್ತಾನೆ, ಫಲ ಕೊಡದಿರುವಂತಹ ಪ್ರತಿ ಕೊಂಬೆಯನ್ನು ಆತನು ಕಡಿದು ಹಾಕುತ್ತಾನೆ ಎಂಬಂತಹ ಸಾಮ್ಯವನ್ನು ಅವರಿಗೆ ಹೇಳಿ ಅಲ್ಲಿ ಪ್ರಯಾಣ ಮಾಡಿದಂತಹ ಒಂದು ಅವರು ಗೆತ್ಸೆಮನೆ ತೋಟಕ್ಕೆ ಹೋದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಪ್ರೇರೆ ಮುಂಜಾನೆ when it comes to life of ಅಬ್ರಹಾಮನ ಒಂದು ಜೀವಿತದಲ್ಲಿ ಬರುವಾಗ, he had a striking balance when it comes to the relationship with God, when it comes to relationship with the brethren, and when it comes to relationship with the world. 3 ಕ್ಷೇತ್ರಗಳಲ್ಲಿ there was a striking balance in the life of Abraham. So God called him my friend. ಯೆಶಾಯ ಪ್ರವಾದನ ಗ್ರಂಥ 41ನೇ ಅಧ್ಯಾಯಕ್ಕೆ ಬಂದ್ರೆ, ಹೌ ಕ್ಯಾನ್ ಐ ಅಲ್ಲಿ ನೋಡುವಂತರಾಗಿದ್ದೇವೆ, ಅಬ್ರಾಮನನ್ನು ಮೈ ಫ್ರೆಂಡ್ ಎಂಬುದಾಗಿ ದೇವರ ಆತನ ಸಂಬೋಧನೆ ಮಾಡುವುದನ್ನು ನೋಡುವಂತರಾಗಿದ್ದೇವೆ. ಹೌ ಕ್ಯಾನ್ ದ ಸಾವರಿನ್ ಗಾಡ್ ಕ್ಯಾನ್ ಕಾಲ್ ಎ ಹ್ಯೂಮನ್ ಬೀಯಿಂಗ್ ಆಸ್ ಮೈ ಫ್ರೆಂಡ್, ನನ್ನ ಸ್ನೇಹಿತನೆಂಬುದಾಗಿ ಹೇಗೆ ತಾನೇ ಕರಲಿಕ್ಕೆ ಸಾಧ್ಯ ಪ್ರೇರೆ? ಸೊ ವಾಟ್ ವಾಸ್ ಹಿಸ್ ರಿಲೇಶನ್ಶಿಪ್ ವಿತ್ ಗಾಡ್? ದೇವರ ಜೊತೆಯಲ್ಲಿ ಆತನ ಒಂದು ಸಂಬಂಧ ಅದು ಯಾವ ರೀತಿಯಲ್ಲಿತ್ತು ಮುಂಜಾನೆ ಅವಲೋಕನ ಮಾಡಬೇಕಾದಂತಹ ಒಂದು ಅಂಶ. ಯಾಕಂದಾಗ ಹೇಳಿದ್ರೆ ಪ್ರೇರೆ, ಆ ಸೊದೋಮ್ ಗೊಮರದ ಆ ಒಂದು ಸಮಯಕ್ಕೆ ಬಂದಾಗ, ಆ ಸೊದೋಮ್ ಗೊಮರದ ಮೇಲೆ ಬೆಂಕಿ ಗಂಧಕನ್ನು ಹಾಕಿ ನಾಶ ಮಾಡ್ಬೇಕಂತ ಸಮಯ ಬಂದಾಗ, ಹೌ ಕ್ಯಾನ್ ಐ ಹೈಡ್ ದಿಸ್ ಥಿಂಗ್ ಫ್ರಮ್ ಅಬ್ರಹಾಮ್ ಮೈ ಫ್ರೆಂಡ್? ಈ ಒಂದು ಸಂಗತಿಯನ್ನು ನನ್ನ ಸ್ನೇಹಿತನಾದ ಅಬ್ರಹಾಮನಿಂದ ನಾನು ಹೇಗೆ ಮರೆ ಮಾಡಲಿ ಎಂಬುದಾಗಿ ದೇವರು ಅಲ್ಲಿ ಆಲೋಚನೆ ಮಾಡಿ ಅಬ್ರಹಾಮನಿಗೆ ಹೇಳಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಇಫ್ ದಟ್ ವಾಸ್ ದ ಕೇಸ್, ವಾಟ್ ವಾಸ್ ದಿಸ್ ರಿಲೇಶನ್ಶಿಪ್ ವಿತ್ ಗಾಡ್? ದೇವರ ಜೊತೆಯಲ್ಲಿ ಆತನ ಒಂದು ಸಂಬಂಧ ಅದು ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ಫ್ಯಾಕ್ಟ್ when we come to
ಅಬ್ರಹಾಮ್ಸ್ ಲೈಫ್ ಸ್ಟೋರಿ, ಅಬ್ರಹಾಮನ ಒಂದು ಜೀವಿತದಲ್ಲಿ ಒಂದೊಂದು ಹಂತಗಳಲ್ಲಿ ನೋಡುವಾಗ ವಿ ಸಿ ಡಿಫರೆಂಟ್ ಪಿಕ್ಚರ್ಸ್, ಡಿಫರೆಂಟ್ ನೇಮ್ಸ್ ಆಫ್ ಗಾಡ್ ಮೆನ್ಷನ್ ಇನ್ ಆತನ ಲೈಫ್ ಸ್ಟೋರಿಯಲ್ಲಿ ಒಂದೊಂದು ಹಂತದಲ್ಲಿ ಸಹ ಒಂದು ಹೆಜ್ಜೆ ನಾವು ಹೋಗುವಾಗ ವಿ ಸಿ ಡಿಫರೆಂಟ್ ನೇಮ್ಸ್ ಆಫ್ ಗಾಡ್, ದೇವರ ಒಂದು ಅನೇಕ ಹೆಸರುಗಳಲ್ಲಿ ಉಲ್ಲೇಖಿಸಲ್ಪಟ್ಟದಾಗಿ ವೆನ್ಎವರ್ ವಿ ಸಿ ದ ಡಿಫರೆಂಟ್ ನೇಮ್ಸ್ ಆಫ್ ಗಾಡ್ ದಟ್ ಸ್ಪೀಕ್ಸ್ ಆಫ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ದೇವರ ಹೆಸರುಗಳನ್ನು ಅಲ್ಲಿ ನೋಡುವಾಗ ಪ್ರೇರೆ ಅಲ್ಲಿ ದೇವರು ಎಂಥವನು, ವಾಟ್ ಈಸ್ ಹಿಸ್ ಕ್ಯಾರೆಕ್ಟರ್, ವಾಟ್ ಈಸ್ ಹಿಸ್ ನೇಚರ್, ಆತನ ಪ್ರಕೃತಿ ಏನು, ದೇವರು ಎಂಥವನು ಎಂಬಂತ ಅಂಶವನ್ನು ಅಲ್ಲಿ ಎತ್ತಿ ಸಾರುವಂತಹ ಒಂದು ಸಂಗತಿ. ಫಾರ್ ಎಕ್ಸಾಂಪಲ್ ವೆನ್ ಕಮ್ಸ್ Genesis chapter 14 14ನೇ ಅಧ್ಯಾಯಕ್ಕೆ ಬಂದ್ರೆ here we see about El Elyon, that is the first time mentioned in the Bible. ದೇವರ ವಾಕ್ಯದಲ್ಲಿ ಅದೇ ಮೊದಲನೇ ಬಾರಿಗೆ ಎಲ್ ಎಲ್ಯೋನ್ ಎಂಬುದಾಗಿ is the most high God, ಆತನು ಎಂತಹ ಮಹಾ ದೇವರು ಎಂಬಂತ ಅಂಶವನ್ನು ನೋಡುವಂತರಾಗಿದ್ದೇವೆ. ವೆನ್ ಕಮ್ ಟು ಚಾಪ್ಟರ್ 17 ಆಫ್ Genesis 17ನೇ ಅಧ್ಯಾಯ ಆದಿಕಾಂಡಗಳ ಪುಸ್ತಕಕ್ಕೆ ಬಂದ್ರೆ ದ ವೆರಿ ಫಸ್ಟ್ ಟೈಮ್ ವಿ ರೀಡ್ ಎಲ್ ಶದಾಯ್, ಅಲ್ಲಿ ದೇವರ ವಾಕ್ಯದಲ್ಲಿ ಎಲ್ ಶದಾಯ್ ಎಂಬಂತ ಒಂದು ಪದ ಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿ ನೋಡುವಂತರಾಗಿದ್ದೇವೆ. ಆಸ್ ವಿ ಕಮ್ ಡೌನ್ ಟು Genesis chapter 20 there we read about Elohim ಎಂಬಂತ ಒಂದು ಪದ ಪ್ರಯೋಗ ನೋಡುವಂತರಾಗಿದ್ದೇವೆ. ಹಾಗೆ 22ನೇ ಅಧ್ಯಾಯಕ್ಕೆ ಬಂದ್ರೆ there we read about Jehovah Jireh, ಅಲ್ಲಿ ಇಸಾಕನನ್ನು ಯಜ್ಞವಾಗಿ ಅರ್ಪಿಸುವಂತಹ ಆ ಒಂದು ಸಮಯದಲ್ಲಿ ದೇವರೇ ಆ ಒಂದು ಯಜ್ಞವನ್ನು ಬಲಿಯನ್ನು ಪಶುವನ್ನು ಕೊಡುವಂತನಾಗಿದೆ ಎಂಬುದಾಗಿ ಹೇಳಿ ಜೆಹೋವ ಜೈರೆ ಎಂಬುದಾಗಿ ಆತನು ಹೇಳಿದಂತಹ ಒಂದು ಮಾತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಈ ಮುಂಜಾನೆ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ Genesis chapter 14 14ನೇ ಅಧ್ಯಾಯಕ್ಕೆ ನಮ್ಮ ಒಂದು ಆಲೋಚನೆಯನ್ನು ನಾವು ಸೀಮಿತವಾಗಿ ನಾವು ಇಟ್ಟುಕೊಳ್ಳೋಣ. ಆದಿಕಾಂಡಗಳ ಪುಸ್ತಕ 14ನೇ ಅಧ್ಯಾಯಕ್ಕೆ ಬಂದ್ರೆ ನಾವು ಅಲ್ಲಿ 14ನೇ ಅಧ್ಯಾಯ there we see Genesis chapter 14 14ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸಿರಿ. 18ನೇ ವಚನ ಆದಿಕಾಂಡಗಳ ಪುಸ್ತಕ 14ನೇ ಅಧ್ಯಾಯ 18ನೇ ವಚನದಿಂದ ನಾವಲ್ಲಿ ಹೀಗೆ ಓದುವಂತರಾಗಿದ್ದೇವೆ. And Melchizedek, king of Salem, brought forth bread and wine, and he was the priest of the most high God. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು, ಅವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿದನು ಎಂಬುದಾಗಿ ನೋಡ್ತೇವೆ. ಹಾಗೆ ಮುಂದಕ್ಕೆ ಬರುವಾಗ and he blessed him and said, blessed be Abraham of the most high God, possessor of heaven and earth, and blessed be the most high God which hath delivered thine enemies into thy hand, and he gave him tithes of all. ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದ ಅಬ್ರಾಮನಿಗೆ ಆಗಲಿ, ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು ಎಂಬುದಾಗಿ ನೋಡುವಂತರಾಗಿದ್ದೇವೆ. God has given your enemies into thy hands, Abraham, the most high God. ಆತನೇ ದೇವರ ಪರಾತ್ಪರನಾದ ದೇವರು ಎಂಬುದಾಗಿ ನಮ್ಮ ಕನ್ನಡ ಭಾಷೆ ನೋಡುವಂತರಾಗಿದ್ದೇವೆ. ಇನ್ ಒರಿಜಿನಲ್ ಹಿಬ್ರೂ ಇಟ್ ಇಸ್ ಎಲ್ ಎಲ್ಯೋನ್. ಆ ಎಲ್ ಎಲ್ಯೋನ್ ಎಂಬಂತ ದೇವರು ನಿನ್ನನ್ನು ಆ ಒಂದು ವೈರಿಗಳಿಂದ ಆತನು ಬಿಡಿಸಿದ್ದಾನೆ, ವೈರಿಗಳು ನಿನ್ನ ಕೈಗೆ ಒಪ್ಪಿಸಿದ್ದಾನೆ ಎಂಬುದಾಗಿ ಅಲ್ಲಿ ಅಬ್ರಾಮನ ಕುರಿತಾಗಿ ಮೆಲ್ಕಿಸೆದೇಕನು ಅಲ್ಲಿ ಹೇಳುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಚಾಪ್ಟರ್ 13. ಅಲ್ಲಿ ಏನ್ ನಡೀತು, ವಾಟ್ ಇಸ್ ದ ಕಾಂಟೆಕ್ಸ್ಟ್ ಆಫ್ ದಿಸ್, ಅಲ್ಲಿ ಏನ್ ಸಂಗತಿ ನಡೀತು ಏನು ಎಂಬುದಾಗಿ ನೋಡುವಾಗ 13ನೇ ಅಧ್ಯಾಯಕ್ಕೆ ನಾವು ಅಲ್ಲಿ ಬಂದಾಗ ಟರ್ನ್ ವಿತ್ ಮೀ ಟು ಚಾಪ್ಟರ್ 13 ಆಫ್ Genesis, ಆದಿಕಾಂಡಗಳ ಪುಸ್ತಕ 13ನೇ ಅಧ್ಯಾಯಕ್ಕೆ ಬಂದ್ರೆ ನಾವು ಮೊದಲನೇ ವಚನ and Abraham went up out of Egypt, he and his wife and all that he had, and Lot with him into the south. ಅಬ್ರಾಮನು ತನ್ನ ದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರೆಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. And Abraham was very rich in cattle, in silver and in gold. ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. And the land was not able to bear them, and that they might dwell together, for their substance was great, so that they could not dwell together. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು, ಅವರಿಬ್ಬರ ಆಸ್ತಿ ಬಹಳವಾದುದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. And there was a strife between the herdmen of Abraham's cattle and the herdmen of Lot's cattle, and the Canaanite and the Perizzite dwelled there in the land. ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನ್ಯನಿರು ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹಾಗೆ ಮುಂದಕ್ಕೆ ಹೋಗೋಣ. 8ನೇ ವಚನ and Abraham said unto Lot, let there be no strife, I pray thee, between me and thee, and between my herdmen and thy herdmen, for we are brethren. ಹೀಗೆಲ್ಲ ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ. 9ನೇ ವಚನ is not the whole land before thee, separate thyself, I pray thee, from me, and if thou wilt take the left hand, then I will go to the right, or if thou depart to the right hand, then I will go to the left. ದೇಶವೆಲ್ಲ ನಿನ್ನ ಎದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನು ಎಂದು ಹೇಳಿದನು. ಮತ್ತು ಹಾಗೆ 10ನೇ ವಚನ ಲೋಟನು, ದಯಮಾಡಿ ನಮ್ಮ ಬೈಬಲ್ಗಳಲ್ಲಿ ದಯಮಾಡಿ ಗಮನಿಸ್ರಿ, ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ
ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರೆಗೂ ದುಷ್ಟರು ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು ಎಂಬುದಾಗಿ ನೋಡ್ತೇವೆ. 18ನೇ ವಚನ ಕಡೆಯದಾಗಿ, and Abraham moved his tent and came and dwelt in the plain of Mamre which is in Hebron and built there an altar unto the Lord. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು ಎಂಬುವಂತಹದ್ದು. In this chapter 13, what do we learn? ಈ 13ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂತಹ ಒಂದು ಸಂಗತಿ ಆದರೂ ಏನು? ಲೋಟನು he departed and he moved towards Sodom. ಲೋಟನು ಆ ಒಂದು ಸ್ಥಳದಿಂದ ಇಬ್ಬರು ಸಹ ಪ್ರತ್ಯೇಕವಾಗಿ he went and pitched his tent near Sodom. ಸೊದೋಮಿನ ಬಳಿಯಲ್ಲಿ ಆತನು ಗುಡಾರ ಹಾಕಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. Whereas Abraham, he removed his tent and came dwelt in the plain of Mamre. Mamre ಎಂಬುದಾಗಿ ಹೇಳಿದ್ರೆ fatness. ಅದೇ ಸಮಯದಲ್ಲಿ which is in Hebron. Hebron ಎಂಬುದಾಗಿ ಹೇಳಿದ್ರೆ ಅನ್ಯೋನ್ಯತೆ. And built there an altar unto the Lord. ಹೆಬ್ರೋನ್ ಎಂಬಂತ ಸ್ಥಳದಲ್ಲಿ ಮಮ್ರೆ ಎಂಬಂತ ತೋಪಿನಲ್ಲಿ ಆತನು ಯಜ್ಞ ವೇದಿಯನ್ನು ಕಟ್ಟಿಸಿ ದೇವರನ್ನು ಆರಾಧಿಸಿದನು ಎಂಬುದಾಗಿ ನೋಡ್ತೇವೆ. ವಾಟ್ ಅಬೌಟ್ ಲೋಟ್? he departed towards Sodom. ಸೊದೋಮಿಗೆ ಬಳಿಯಲ್ಲಿ ಅಲ್ಲಿ ಹೋಗಿ ತನ್ನ ಡೇರೆಯನ್ನು ಅಲ್ಲಿ ಹಾಕಿಸಿಕೊಂಡನು. ಅಲ್ಲಿ ಸೊದೋಮಿನ ಜನರು ದುಷ್ಟರಾಗಿದ್ದರು. ಜಡ್ಜ್ಮೆಂಟ್ ವಾಸ್ ಅಬೌಟ್ ಟು ಫಾಲ್ ಆನ್ ಸೊಡೋಮ್. ಆ ಒಂದು ಸೊದೋಮಿನ ಬಳಿಯಲ್ಲಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಕೊಂಡನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದೀಸ್ ಟೂ ಮೆನ್, ಇಬ್ಬರ ಒಂದು ಕುರಿತಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನೆಂಬುದಾಗಿ ಹೇಳಿದ್ರೆ, ಅದು ಸ್ಲೈಡ್ ಮಿಸ್ ಆಗಿದೆ, ಅದು ಪರವಾಗಿಲ್ಲ. ಇವರ ಕುರಿತಾಗಿ ಗಮನಿಸಬೇಕಂತ ಒಂದು ಮುಖ್ಯವಾದ ಅಂಶ ಏನೆಂಬುದಾಗಿ ಹೇಳಿದ್ರೆ, ಲೋಟನ ಕುರಿತಾಗಿ ನೋಡುವಾಗ he lifted up his eyes. ಮೊದಲಾಗಿ ಆತನು ಕಣ್ಣೆತ್ತಿ ಅಲ್ಲಿ ನೋಡಿದ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಸೆಕೆಂಡ್, he looked. ಮೊದಲಾಗಿ ಕಣ್ಣೆತ್ತಿ ನೋಡಿದ. he looked, he liked, he learned, he lived, he loved, and he enjoyed the luxury of Sodom. That was the life of Lot. ಮೊದಲಾಗಿ he looked, he lived, he liked, he leaned, and then he enjoyed the luxury of Sodom. ಸೊದೋಮಿನ ಎಲ್ಲ ಸಂಗತಿಗಳಲ್ಲಿ, ಆ ಒಂದು ಸುಖ ಭೋಗಗಳಲ್ಲಿ ಅಲ್ಲಿ ಆತನು ಇಳಿದು ಹೋದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದೆ. Whereas when ಅಬ್ರಾಮನ ಕುರಿತಾಗಿ ಅಲ್ಲಿ ಬಂದಾಗ ಪ್ರೇರೆ, ಅಲ್ಲಿ ಮಮ್ರೆ ಎಂಬ ತೋಪಿನಲ್ಲಿ there was faith in his walk. ಆತನ ಒಂದು ನಡೆಯಲ್ಲಿ ಅಲ್ಲಿ ನಂಬಿಕೆ ಎನ್ನುವಂತಹದ್ದಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಲಿ there was fatness in the soul. ಅಲ್ಲಿ ಆತ್ಮದಲ್ಲಿ, ಅಲ್ಲಿ ಆತ್ಮಿಕವಾಗಿ ಅಲ್ಲಿ ಫಲಯುತವಾದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. there was fellowship with God. ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, there was fragrance in his worship. there was faith in his walk. ಮೊದಲಾಗಿ ಅಲ್ಲಿ ಆತನಲ್ಲಿ ನಂಬಿಕೆ ಎನ್ನುವಂತಹದ್ದಲ್ಲಿತ್ತು. there was fatness in his soul. ಅಲ್ಲಿ ಆ ಒಂದು ಆತ್ಮಿಕವಾಗಿ ಅಲ್ಲಿ ಫಲಯುತವಾದಂತಹ ಒಂದು ಸಂಗತಿ ಅದಾಗಿತ್ತು. there was fellowship with God. ದೇವರ ಜೊತೆಯಲ್ಲಿ ಅನ್ಯೋನ್ಯತೆ ಎನ್ನುವಂತಹದ್ದಿತ್ತು. ಮಾತ್ರವಲ್ಲ, there was fragrance in his worship. ಅಲ್ಲಿ ಆರಾಧನೆಯಲ್ಲಿ ಅಲ್ಲಿ ಸುಗಂಧ ವಾಸನೆಯ ಪದದಲ್ಲಿ ಏರಿ ಹೋದಂತಹ ಒಂದು ಸಂಗತಿ ಅದಾಗಿತ್ತು. ಪ್ರಿಯರೇ, ಈ ಮುಂಜಾನೆ ಲೋಟನ ಕುರಿತಾಗಿ ನೋಡುವಾಗ there is a warning to the New Testament believers. ಏನೆಂಬುದಾಗಿ ಹೇಳಿದ್ರೆ, the first thing is a worldly man lives by sight and not by faith. ಮೊದಲಾಗಿ ಒಬ್ಬ ಲೌಕಿಕವಾದಂತಹ ಮನುಷ್ಯನು ಆತನ ನಂಬಿಕೆಯಲ್ಲಿ ಆತನು ಜೀವಿಸುವಂತಹ ಒಂದು ಮನೋಭಾವ ಆತನ ಇರುವುದಿಲ್ಲ. ಆದ್ರೆ ತನ್ನ ಕಣ್ಣಿಗೆ ಯಾವ್ದು ಸರಿ ಬೀಳ್ತದೋ ಹಾಗೆ ಅದರಲ್ಲಿ ಆತನು ಮುಂದುವರೆಯೋದನ್ನು ನೋಡುವಂತರಾಗಿದ್ದೇವೆ. ಲೋಟನ ಕುರಿತಾಗಿ ನೋಡುವಾಗ he lifted up his eyes, he looked, he liked, he leaned, he lived, and he enjoyed the luxury of Sodom. ಆತನು ಕಣ್ಣೆತ್ತಿ ನೋಡಿದ, ಅದಕ್ಕೆ ಅದ್ರ ಮೇಲೆ ಅಪೇಕ್ಷೆ ಪಟ್ಟ ಆ ಸೊದೋಮಿನ ಬಲಿಯಲ್ಲಿ ಅಲ್ಲಿ ವಾಸ ಮಾಡಿದ. ಕಡೆಗೆ ಸೊದೋಮಿನ ಆ ಎಲ್ಲ ವೈಭವದಲ್ಲಿ ಆತನು ಮುಳುಗಿ ಹೋಗಿ and at last he lost. ಮುಂದಿನ ಅಧ್ಯಾಯಕ್ಕೆ ಬಂದ್ರೆ ತನ್ನಲ್ಲಿ ಇದ್ದದೆಲ್ಲವನ್ನು ಅಲ್ಲಿ ಲೋಟನು ಕಳಕೊಂಡನು ಎಂಬುದಾಗಿ ನೋಡುವಂತರಾಗಿ lost everything. 13ನೇ ಅಧ್ಯಾಯ 19ನೇ ವಚನದಲ್ಲಿ ಆ ಒಂದು ಸಂಗತಿಯನ್ನು ನೋಡುವಾಗ a worldly man lives by sight and not by faith. ಮಾತ್ರವಲ್ಲ ಪ್ರಿಯರೇ, today the same eye can lead us to captivity. ಇಂದು ಯಾವ ಕಣ್ಣು ಲೋಟನನ್ನು ಯಾವ ಕಣ್ಣು ಆಕರ್ಷಣೆ ಮಾಡಿ ಸೊದೋಮಿನ ಕರೆಕೊಂಡು ಹೋಯಿತೋ ಅದೇ ಒಂದು ಕಣ್ಣು, the same eye even today can lead us to captivity. ಹೇಗೆ ವಿಶ್ವಾಸಗಳಂತ ನಾವು ಪ್ರಿಯರ ಅವಲೋಕನ ಮಾಡುವಂತಹದ್ದು, we have in the palm of our hand, ನಮ್ಮ ಕೈಗಳಲ್ಲಿ we have screen, the media, the comedies, the filth of this world. ಇಹಲೋಕದ ಎಲ್ಲ ಸಂಗತಿಗಳು it's available in the palm of our hand.
ನಮ್ಮ ಕೈಗಳಲ್ಲಿ ಇರುವಂತಹ ಆ ಒಂದು ಮೊಬೈಲ್ಗಳಲ್ಲಿ ಅದೆಲ್ಲ ಸಿಕ್ಕುವಂತಾಗಿದೆ. ನೋ ನೀಡ್ ಆಫ್ ಗೋಯಿಂಗ್ ಟು ಸೊಡೋಮಿಗೆ ಹೋಗಬೇಕಾದಂಥ ಒಂದು ಪ್ರಮೇಯ ಇಲ್ಲ. ಲೋಕದಲ್ಲಿರುವಂತಹ ಎಲ್ಲ ಸಂಗತಿಗಳು ಪ್ರಿಯರೇ, ಇಟ್ ಈಸ್ ಅವೈಲಬಲ್ ಇನ್ ದ ಪಾಮ್ ಆಫ್ ಅವರ್ ಹ್ಯಾಂಡ್. ನಮ್ಮ ಕೈಗಳಿರುವಂತಹ ಮೊಬೈಲ್ನಲ್ಲಿ ಎಲ್ಲವೂ ಸಿಕ್ಕುವಂಥದ್ದಾಗಿದೆ. ಸೊಡೋಮಿಗೆ ಹೋಗಬೇಕಾದಂಥ ಒಂದು ಪ್ರಮೇಯ ಇಲ್ಲ. ಅದೇ ಒಂದು ನೋಟ ಪ್ರಿಯರೇ ಇಂದು ನಮ್ಮನ್ನು ಸಹ ಲೋಟನ ಹಾಗೆ ಇಟ್ ಮೇ ಲೀಡ್ ಅಸ್ ಟು ಕ್ಯಾಪ್ಟಿವಿಟಿ. ಮಾತ್ರವಲ್ಲ ಪ್ರಿಯರೇ, ಎರಡನೇದಾಗಿ ದ ವರ್ಲ್ಡ್ಲಿ ಮ್ಯಾನ್ ಫೇಲ್ಸ್ ಇನ್ ಡಿಸರ್ನಿಂಗ್ ದ ಸ್ಪಿರಿಚುವಲ್ ಅಂಡ್ ದ ಕಾರ್ನಲ್. ಅಲ್ಲಿ ನೋಡುವಾಗ ಪ್ರಿಯರೇ, ಆ ಲೋಟನು ಹಿ ಫೇಲ್ಸ್ ಟು ಡಿಸ್ಟಿಂಗ್ವಿಷ್ ವಾಟ್ ಈಸ್ ಸ್ಪಿರಿಚುವಲ್ ಅಂಡ್ ವಾಟ್ ಈಸ್ ಕಾರ್ನಲ್. ಲೌಕಿಕವಾದಂತಹ ಸಂಗತಿ ಏನು, ಆತ್ಮಿಕವಾದಂತಹ ಸಂಗತಿಯನ್ನು ಏನು ಎಂಬಂತಹದ್ದನ್ನು ವಿವೇಚಿಸುವುದರಲ್ಲಿ ಲೋಟನು ಅಲ್ಲಿ ಸೋತು ಹೋದನು. ವೈ? ಇಟ್ ಕಮ್ಸ್ ಟು ಚಾಪ್ಟರ್ 13, 13ನೇ ಅಧ್ಯಾಯ 10ನೇ ವಚನಕ್ಕೆ ಬಂದ್ರೆ, there we see him comparing the land after the Jordan. ಯೋರ್ದನಿಂದ ಆಚೆ ಇರುವಂತಹ ಆ ಒಂದು ಪ್ರದೇಶ, ಇಟ್ ಈಸ್ ಲೈಕ್ ಅ ಗಾರ್ಡನ್ ಆಫ್ ಈಡನ್. ಹಿ ಇಸ್ ಕಂಪೇರಿಂಗ್. ಇಂಗ್ಲಿಷ್ ಭಾಷೆಯಲ್ಲಿ ನಾವು ಲೈಕ್ ಎಂಬಂತ ಪದಪ್ರಯೋಗ ನೋಡುವಂತರಾಗಿದ್ದೇವೆ. ಈ ಲೈಕ್ ಈಜಿಪ್ಟ್, ಲೈಕ್ ಗಾರ್ಡನ್ ಆಫ್ ಈಡನ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ನೋಡುವಂತರಾಗಿದ್ದೇವೆ. ಈಗ ಅದನ್ನು ನೋಡ್ತಾ ಇರುವ ಹಾಗೆ ಐಗುಪ್ತ ದೇಶದ ಆ ಒಂದು ಸೌಭಾಗ್ಯದಂತೆ, ಯಾಕೆಂಬುದಾಗಿ ಹೇಳಿದರೆ ಹಿ ಹ್ಯಾಡ್ ಗಾನ್ ಡೌನ್ ಟು ಈಜಿಪ್ಟ್. ಕೆಲವು ಸಮಯದ ಹಿಂದಿನ ಅಧ್ಯಾಯಗಳಲ್ಲಿ ನೋಡುವಾಗ ಅಬ್ರಾಮನ ಜೊತೆಯಲ್ಲಿ ಲೋಟನು ಎಲ್ಲೋಗಿದ್ದ? ಐಗುಪ್ತ ದೇಶಕ್ಕೆ ಹಿಡಿದು ಹೋಗಿದ್ದ. ದೇರ್ ವಾಸ್ ಪ್ರಾಬ್ಲಮ್ ಅಲ್ಲಿ. ದೇರ್ ವಾಸ್ ಫ್ಯಾಮಿನ್ ಇನ್ ದ ಲ್ಯಾಂಡ್ ಆಫ್ ಕಾನಾನ್ ದೇಶದಲ್ಲಿ ಬರ ಇತ್ತು. ಆಗೇನ್ ಮಾಡ್ದ? ಹಿ ವೆಂಟ್ ಡೌನ್ ಟು ಈಜಿಪ್ಟ್. ಬೇರೆ ಐಗುಪ್ತ ದೇಶ ಎಂಬುದಾಗಿ ಹೇಳಿದ್ರೆ ಇಟ್ ಇಸ್ ಅ ಪಿಕ್ಚರ್ ಆಫ್ ವರ್ಲ್ಡ್. ಲೋಕವನ್ನು ಅರಿಲ್ಲುವಂತ ಎಲ್ಲ ಸಂಗತಿಗಳನ್ನು ಸೂಚಿಸುವಂತಹದ್ದು. ಬೇರೆ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ದೇ ಬೋತ್ ಕೇಮ್ ಬ್ಯಾಕ್. ಅಲ್ಲಿ ಇಬ್ಬರು ಸಹ ಆ ಒಂದು ಐಗುಪ್ತ ದೇಶದ ಹೊರಗೆ ಬಂದರು. ಬಟ್ ದೇರ್ ವಾಸ್ ಅ ಲಾಸ್ಟಿಂಗ್ ಪ್ರಾಬ್ಲಮ್ ಅಲಾಂಗ್ ವಿತ್ ದೆಮ್. ಅವರ ಜೀವಮಾನ ಪರ್ಯಂತರ ದೇ ಹ್ಯಾಡ್ ಟು ಸಫರ್. ಆ ರೀತಿಯಾದಂತಹ ಸಮಸ್ಯೆಯನ್ನು ಜೊತೆಯಲ್ಲಿ ಐಗುಪ್ತ ದೇಶಕ್ಕೆ ಹೋಗಿ ಅವರು ಹೊತ್ತುಕೊಂಡು ಬಂದರು. ಒಬ್ಬರು ದೇವರ ಸೇವಕರು ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಎ ಮ್ಯಾನ್ ಆಫ್ ಗಾಡ್ said like this, Lot came out of Egypt, but Egypt did not came out of Lot. ಲೋಟನು ಐಗುಪ್ತ ದೇಶದಿಂದ ಹೊರ ಬಂದನು, ಆದರೆ ಲೋಟನಿಂದ ಐಗುಪ್ತ ದೇಶ ಅದು ಹೊರ ಬರಲಿಲ್ಲ ಎಂಬುದಾಗಿ ಒಬ್ಬರು ದೇವರ ಸೇವಕರು ಹೇಳಿದಂಥ ಮಾತೆಷ್ಟು ಸಮಂಜಸವಾದಂತು. ನೋ ಮ್ಯಾಟರ್ ಹೌ ಮಚ್ ಹಿ ಲಿವ್ಡ್ ದೇರ್, ಅಲ್ಲಿ ಎಷ್ಟೇ ಆ ಕಾರ್ಯ ಮಾಡಿದ್ರು ಸಹ ಐಗುಪ್ತ ದೇಶದ ಒಂದು ಸಂಗತಿ ಆತನಲ್ಲಿ ಯಾವಾಗಲೂ ಆಚ್ಛಾದಿಸಿಕೊಂಡದಾಗಿತ್ತು. ನೋಡುತ್ತಿರುವಾಗೆ ಐಗುಪ್ತ ದೇಶದ ಹಾಗೆ ಇದೆಯಲ್ಲ ಎಂಬುದಾಗಿ ಹೇಳಿ ಸೊದೋಮಿನ ಬಳಿಯಲ್ಲಿ ಆತನು ಆರಿಸಿಕೊಂಡಂತಹ ಒಂದು ಸಂಗತಿ ಅದಾಗಿತ್ತು. ಮಾತ್ರವಲ್ಲ, ಮೂರನೇದಾಗಿ the worldly man does not value the fellowship of the spiritual brethren. A worldly man does not value the fellowship of the spiritual brethren. Prayer, this is the area where even in our assemblies we are lagging behind. ಆತ್ಮಿಕವಾದಂತಹ ಸಹೋದರ ಸ್ನೇಹದ ಆ ಒಂದು ಅನ್ಯೋನ್ಯತೆ, ಅದರಲ್ಲಿರುವಂತಹ ಒಂದು ಶಕ್ತಿ, ನಮ್ಮ ಜೊತೆ ಸಹೋದರರು ಮಾಡುವಂತಹ ಒಂದು ಪ್ರಾರ್ಥನೆ ನನಗೆ ಮಾತ್ರವಾದಂತಹ ಕಾರ್ಯವನ್ನು ಮಾಡ್ತದೆ ಎಂಬಂತಹ ಒಂದು ಪರಿಜ್ಞಾನ ಇಲ್ಲದಂತಹ ದಿನಗಳಲ್ಲಿ ಪ್ರೇರೆ ಇನ್ನು ನಮ್ಮ ಸಭೆಗಳು ದಾಟಿ ಹೋಗ್ತಾ ಇದೆ. 8ನೇ ವಚನ 13ನೇ ಅಧ್ಯಾಯಕ್ಕೆ ಬನ್ರಿ. 13ನೇ ಅಧ್ಯಾಯ 8ನೇ ವಚನ. ಅಬ್ರಾಮನು ಅಲ್ಲಿ ಲೋಟನಿಗೆ ಹೇಳಿದಂತ ಮಾತು, ವೈ ವಿ ಕಾನ್ಫ್ಲಿಕ್ಟ್ ಅಮಾಂಗ್ ಅವರ್ ಸೆಲ್ಸ್. ನಾವು ಒಬ್ಬರಿಗೊಬ್ಬರು ಯಾಕೆ ಕೊಚ್ಚಾಡೋಣ? ವಿ ಆರ್ ಬ್ರೆದರನ್. See the language that Abraham is using. ಅಬ್ರಾಮನು ನಾವು ಸಹೋದರರಲ್ಲವೇ ಎಂಬುದಾಗಿ ಆತ ಹೇಳಿದಂತಹ ಮಾತನಲ್ಲಿ ನೋಡುವಂತರಾಗಿದ್ದೇವೆ. ಇಫ್ ಲೋಟ್ ಹ್ಯಾಡ್ ಅಂಡರ್ಸ್ಟುಡ್ ದಟ್ ವಿ ಆರ್ ಬ್ರೆದರನ್, ನಾವು ಸಹೋದರ ಎಂಬುದಾಗಿ ಆತನು ಆಲೋಚನೆ ಮಾಡಿದ್ದೇ ಆಗಿದ್ದರೆ ಪ್ರೇರೆ, he would have not gone to captivity. ಅಲ್ಲಿ ಅಬ್ರಾಮನು ನಾವು ಸಹೋದರರಲ್ಲವೇ ಎಂಬುದಾಗಿ ಸಂಬೋಧನೆ ಮಾಡಿದ್ದನ್ನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರೇರೆ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ ಸಭೆ ಎಂಬುದಾಗಿ ಹೇಳುವಾಗ ಪ್ರೇರೆ, there should be a bonding relationship with a fellow brethren. ಇಲ್ಲಿ ಸಹೋದರ ಸ್ನೇಹ ಎನ್ನುವಂಥದ್ದಲ್ಲಿ ಇರಬೇಕು. ಒಬ್ಬರಿಗೊಬ್ಬರು ಆತ್ಮಿಕವಾದಂತಹ ಬೆಸೆಯುವಿಕೆ ಎನ್ನುವಂಥದ್ದಲ್ಲಿ ಇರಬೇಕು. ಒಬ್ಬರಿಗೊಬ್ಬರು ಪ್ರಾರ್ಥನೆ ಎನ್ನುವಂಥದ್ದು ಅಲ್ಲಿ ಇರಬೇಕು. ಇಲ್ಲದಿದ್ದರೆ ಪ್ರೇರೆ, ಆತ್ಮಿಕವಾಗಿ ನಂದಿ ಹೋಗುವುದಕ್ಕೆ ಅದು ಸಾಧ್ಯತೆ ಇರುವಂತಾಗಿದೆ. ಇಂಗ್ಲೆಂಡ್ ದೇಶದ ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬರು ಪಾಸ್ಟರ್ ಅವರು ಒಬ್ಬ ಸಹೋದರ ಮನೆಗೆ ಅವರು ಹೋದರು. ಅದು ಇಂಗ್ಲೆಂಡಿನ ಒಂದು ಪ್ರದೇಶ, ಅದು ಚಳಿಯ ಒಂದು ಸಮಯ ಅದಾಗಿತ್ತು. ಹೊರಗಡೆ ಮಂಜು ಬೀಳ್ತಾ ಇರುವಂಥ ಒಂದು ಸಮಯ. ಎಷ್ಟು ಸಾರಿ ಆ ಸಹೋದರಿಗೆ ಹೇಳಿದ್ರು ಸಹ ಅವರು ಸಭೆಗೆ ಬರದೇ ಇರುವಂಥ ಒಂದು ಪರಿಸ್ಥಿತಿ ಆ ಸಹೋದರಂದಾಗಿತ್ತು. ಪ್ರತಿ ಸಾರಿ ಹೇಳಿದಾಗಲೂ ಸಹ ಒಂದೊಂದು ರೀಸನ್, ಒಂದೊಂದು ನೆವ, ಬ್ರದರ್ ನನಗೆ ಕೆಲಸ, ನನಗೆ ಬ್ಯುಸಿ, ಈ ರೀತಿಯಾದಂಥ ನೆವಗಳನ್ನು ಅವ್ರು ಹೇಳ್ತಾ ಇದ್ರು. ಈ ಬಾರಿ ಸಹ ಆ ಪಾಸ್ಟರ್ ಅವರು ಆ ಒಂದು ಸಹೋದರ ಮನೆಗೆ ಅವರು ಹೋದರು. ಆ ಇಂಗ್ಲೆಂಡಿನ ದೇಶಗಳಲ್ಲಿ ಒಂದು ಮನೆಯಲ್ಲಿ ಪ್ರತಿಯೊಂದು ಮನೆಗೆ ಹೋದರೂ ಸಹ ಒಂದು ಮುಂದುಗಡೆ ಒಂದು ಬೆಂಕಿ ಹಾಕಿ ಆ ಒಂದು ಚಳಿಯನ್ನು ಕಾಯಿಸಿಕೊಳ್ಳುವುದಕ್ಕೆ ಎಲ್ಲ ಮನೆಗಳಲ್ಲಿ ಇರುವಂಥ ಒಂದು ಫೆಸಿಲಿಟಿ ಇರುವಂಥದ್ದಾಗಿದೆ. ಅಲ್ಲಿ ಸಹೋದರರು ಆ ಒಂದು ಕುಟುಂಬದವರು ಆ ಒಂದು ಬೆಂಕಿಯಲ್ಲಿ ಚಳಿಯನ್ನು ಕಾಯಿಸಿಕೊಳ್ತಾ ಕುಳಿತಿದ್ರು. ಪಾಸ್ಟರ್ ಅವರು ಮನೆ ಒಳಗಡೆ ಬಂದರು. ಅವರ ಜೊತೆಯಲ್ಲಿ ಅವರು ಸಹ ಕುಳಿತುಕೊಂಡ್ರು. ಎಲ್ಲ ಚಳಿ ಆಗ್ತದೆ, ಹೊರಗಡೆ ಚಳಿಯ ಪ್ರದೇಶ. ಆ ಒಂದು ಬೆಂಕಿಯ ಬಳಿಯಲ್ಲಿ ಅವರು ಆ ಬಿಸಿಗೆ ಆ ಒಂದು ಚಳಿಗೋಸ್ಕರವಾಗಿ ಬೆಂಕಿಯ ಬಳಿಯಲ್ಲಿ ಅಲ್ಲಿಂದ ಸಹ ಕೂತಿದ್ರೆ ಪಾಸ್ಟರ್ ಅವರು ಸಹ ಬಂದು ಅಲ್ಲಿ ಸೇರಿಕೊಂಡ ಮೇಲೆ ಪಾಸ್ಟರ್ ಅವರು ಇಲ್ಲೇ ತನಕ ಅವ್ರಿಗೂ ಸಹ ಹೇಳಿ ಸಾಕಾಗಿತ್ತು. ಅವರಿಗೆ ಒಂದು ಮಾತನ್ನು ಅವರು ಆ ಒಂದು ಅಲ್ಲಿ ಸಹೋದರರ ಜೊತೆ ಮಾತನಾಡಿಲ್ಲ. ಬೆಂಕಿಯಲ್ಲಿ ಉರಿತಾ ಇದ್ದಂಥ ಒಂದು ಕಟ್ಟಿಗೆಯನ್ನು ತೆಗೆದು ಅವರು ಹೊರಗಡೆ ಇಟ್ಟರು. ಹೊರಗಡೆ ಇಟ್ಟ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಯು ಗೆಸ್ ವಾಟ್ ವಿಲ್ ಹ್ಯಾಪನ್? ಆ ಬೆಂಕಿಯಲ್ಲಿ ಉರಿತಾ ಇದ್ದಂಥ ಆ ಎಲ್ಲ ಸೌದೆಗಳ ಮಧ್ಯದಲ್ಲಿ ಒಂದು ಸೌದೆಯನ್ನು ತೆಗೆದು ಅವರು ಹೊರಗೆ ಇಟ್ಟರು. ಹೊರಗೆ ಇಟ್ಟ ಮೇಲೆ ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಆ ಹೊರಗಡೆ ಇಟ್ಟಂಥ ಒಂದು ಸೌದೆ ಅದು ಸಂಪೂರ್ಣವಾಗಿ ಆರು ಹೋಯಿತು.
ಅವರು ಪ್ರಾರ್ಥನೆ ಮಾಡಿ ಏನನ್ನೂ ಸಹ ಹೇಳದೆ ಆ ಮನೆಯಿಂದ ಅವರು ಹೊರ ನಡೆದರು. ಅದಾದ್ಮೇಲೆ ಅಲ್ಲಿದ್ದವನಿಗೆ ಅರ್ಥವಾಯಿತು, ಪಾಸ್ಟರ್ ಅವರು ಯಾವ ಸಂದೇಶವನ್ನು ನಮ್ಮ ಜೊತೆ ಮಾತನಾಡಿದಾಗ ಅವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಅರ್ಥವಾಯಿತು. ಬೇರೆ ಸಹೋದರ ಸ್ನೇಹ, ಸಭೆಯ ಅನ್ಯೋನ್ಯತೆ ಅದು ಇಲ್ಲದೆ ಹೋದರೆ ಯಾವ ರೀತಿಯಲ್ಲ ಒಂದು ಕಟ್ಟಿಗೆ ಅದು ಹೊರಗೆ ಇಟ್ಟಲ್ಪಟ್ಟಂಥದ್ದು ನಂದಿ ಹೋಗ್ತದೋ ಆತ್ಮಿಕವಾಗಿ ನಂದಿ ಹೋಗುವಂತಹ ಸ್ಥಿತಿ ನಮ್ಮದಾಗ್ತದೆ. ನೋ ಮ್ಯಾಟರ್ ಹೊರಗಡೆ ನಮಗೆ ಎಲ್ಲ ಆತ್ಮಿಕವಾಗಿ ನಾವು ಎದ್ದು ಕಾಣಬಹುದು, ನಿಜವೇ ಆತ್ಮಿಕವಾಗಿ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಬಹುದು. ಆದರೆ ಆತ್ಮಿಕವಾದಂಥ ಇಟ್ಸ್ ಅ ಪವರ್ ಹೌಸ್ ಎನ್ನುವಂಥದ್ದನ್ನು ಮರೆಯದಿರಿ ಪ್ರಿಯರೇ. ಅಸೆಂಬ್ಲಿ ಫೆಲೋಶಿಪ್, ಸಹೋದರರ ಒಂದು ಫೆಲೋಶಿಪ್, ಸಭೆಯ ಒಂದು ಪ್ರಾರ್ಥನೆ, ಒಬ್ಬರೊಬ್ಬರು ಅನ್ಯೋನ್ಯತೆಯ ಒಂದು ಪ್ರಾರ್ಥನೆ, ಇಟ್ಸ್ ಅ ಪವರ್ ಹೌಸ್. ಆ ಒಂದು ಅದರಲ್ಲಿರುವಂಥ ಆತ್ಮಿಕವಾದಂತಹ ಒಂದು ಆ ಶಕ್ತಿ ಎನ್ನುವಂಥದ್ದು ಅದರಲ್ಲಿ ಅಡಕವಾಗಿರುವಂಥದ್ದು ಮರೆಯದೇ ಇರೋಣ ಪ್ರಿಯರೇ. ಇಲ್ಲಿ worldly man does not value the fellowship of the spiritual brethren. Lot, he did not give prominence to this own uncle. ಸ್ವಂತದಾದ ಅಬ್ರಹಾಮನಿಗೆ ಆ ಒಂದು ಆದ್ಯತೆಯನ್ನು ಅಲ್ಲಿ ಕೊಟ್ಟದೆ ಅಲ್ಲಿ ನಾಶನಕ್ಕೆ ಹೋದಂತಹ ಸಂಗತಿಯಲ್ಲಿ ನಾವು ನೋಡುವಂತರಾಗಿದೆ. ಮಾತ್ರವಲ್ಲ, ಕರೆಯದಾಗಿ worldly man gives importance to God given blessings rather than God. ಬೇರೆ many times ನಮ್ಮ ಜೀವಿತಗಳಲ್ಲಿ ಏನಂದಾಗ ಹೇಳಿದ್ರೆ ದ ಬ್ಲೆಸ್ಸಿಂಗ್ಸ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಇನ್ ಅವರ್ ಲೈಫ್ಸ್, ನಮ್ಮ ಜೀವಿತಗಳಲ್ಲಿ ಇಟ್ ಮೇ ಬಿ ಅವರ್ ಬಿಸ್ನೆಸ್, ಇಟ್ ಮೇ ಬಿ ಅವರ್ ಜಾಬ್, ಇಟ್ ಮೇ ಬಿ ಅವರ್ ಪ್ರೊಫೆಷನ್, ಅದು ಇನ್ಯಾವುದೇ ಸಂಗತಿಗಳಾಗಿರ್ಬೋದು, ಇಟ್ ಈಸ್ ಎವ್ರಿಥಿಂಗ್ ಫ್ರಮ್ ಗಾಡ್, ದೇವರಿಂದ ಬಂದಂಥದ್ದು ಎಂಬುದನ್ನು ಅನೇಕ ಬಾರಿ ನಾವು ಮರೆತು ಬಿಡುವಂತರಾಗಿದ್ದೇವೆ. ವಿ ಗಿವ್ ಸ್ಟಾರ್ಟೆಡ್ ಟು ಗಿವ್ ಪ್ರಾಮಿನೆನ್ಸ್ ಟು ಅವರ್ ಬಿಸ್ನೆಸ್. ನಮ್ಮ ಒಂದು ವ್ಯವಹಾರಕ್ಕೆ ಹೆಚ್ಚಾದಂಥ ಆದ್ಯತೆ, ವಿ ಕೀಪ್ ಅಸೈಡ್ ಗಾಡ್, ದೇವರನ್ನು ಬದಿಗಿಟ್ಟು ನಮ್ಮ ಬಿಸ್ನೆಸ್ ಅಲ್ಲಿ ನಾವು ತೊಡಗಿಸಿಕೊಳ್ತೇವೆ. ವಿ ಗಿವ್ ಪ್ರಾಮಿನೆನ್ಸ್ ಟು ಅವರ್ ಜಾಬ್, ನಮ್ಮ ಒಂದು ಪ್ರೊಫೆಷನ್ಗೆ ನಾವು ಹೆಚ್ಚಾದಂಥ ಆದ್ಯತೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುವಂತರಾಗಿದ್ದೇವೆ. ಎ ವರ್ಲ್ಡ್ಲಿ ಮ್ಯಾನ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಗಾಡ್ ಗಿವನ್ ಬ್ಲೆಸ್ಸಿಂಗ್ಸ್. ದೇವರು ತಾನೇ ಕೊಟ್ಟಿರುವಂತಹ ಎಲ್ಲ ಕಾರ್ಯಗಳಿಗೆ ಹೆಚ್ಚಾದಂಥ ಆದ್ಯತೆ ವಿ ಕೀಪ್ ಅಸೈಡ್ ಗಾಡ್. ಬೇರೆ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಪ್ರಾಯಶಃ ಲೋಟ್ ಕುಡ್ ಹ್ಯಾವ್ ರೆಸ್ಪಾಂಡ್, ಲೋಟನು ಈ ರೀತಿಯಾಗಿ ಪ್ರತಿಕ್ರಿಯಿಸಬಹುದಾಗಿ ಕುಡ್ ಹ್ಯಾವ್ ರೆಸ್ಪಾಂಡೆಡ್. ಅಬ್ರಹಾಮನಿಗೆ ಆತನು ಹೇಳ್ಬೋದಾಯಿತು, ಯು ಆರ್ ಎ ಮೆಚ್ಯೂರ್ಡ್ ಮ್ಯಾನ್ ಸ್ಪಿರಿಚುಯಲಿ, ಆತ್ಮಿಕವಾಗಿ ನೀನು ಪರಿಪಕ್ವತೆ ಇರುವಂತಹ ವ್ಯಕ್ತಿ. ನಾನು ನನ್ನ ಜೀವಮಾನ ಪರ್ಯಂತರ ಕಸ್ದಿಯರ ಊರ್ಯಮಂತ ಸ್ಥಳದಿಂದ ಬಂದ ತನ್ನ ದಿನದಿಂದ ಐ ಹ್ಯಾವ್ ಬೀನ್ ಸೀಯಿಂಗ್ ಯು, ಯು ಆರ್ ಎ ಸ್ಪಿರಿಚುವಲ್ ಮ್ಯಾನ್. ನಾನು ನಿನ್ನ ಸಲಹೆಯನ್ನು ನಾನು ತೆಗೆದುಕೊಳ್ಳಬೇಕು, ನೀನು ಎಲ್ಲಿ ಹೇಳಿದ್ರು ನಾನು ಹೇಳ್ತೇನೆ ಎಂಬುದಾಗಿ ಪ್ರಾಯಶಃ ಅಬ್ರಹಾಮನು ಆ ಲೋಟನು ಹೇಳಬಹುದಾಗಿತ್ತು. ಆದರೆ ಹಿ ಡಿಡ್ ನಾಟ್ ಡೂ ಲೈಕ್ ದಟ್. ಪ್ರಾಯಶಃ ಆತನು ಇನ್ನೂ ಒಂದು ಮಾತನ್ನು ಹೇಳ್ಬೋದಾಯ್ತು, ಅಬ್ರಾಹ್ಮನೇ ನೀನು ನನ್ನ ತಂದೆಯ ನನ್ನ ತಂದೆಯ ರೀತಿಯಲ್ಲಿ ನೀನಿದ್ದಿ, ನಾನು ದೇವರ ಬಳಿಯಲ್ಲಿ ಸ್ವಲ್ಪ ನಿನ್ನ ಪ್ರಾರ್ಥನೆ ಮಾಡಿ ನಾನು ಯಾವ ಸ್ಥಳವನ್ನು ಆರಿಸಿಕೊಳ್ಳಲಿ ಎಂಬುದಾಗಿ ನಾನು ದೇವರ ಬಳಿಯಲ್ಲಿ ನಾನು ಹೇಳ್ತೇನೆ, ದೇವರ ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ಎಂಬುದಾಗಿ ಹೇಳಿ ನಾನು ದೇವರ ಬಳಿಯಲ್ಲಿ ನಾನು ಕೇಳ್ತೇನೆ ಎಂಬುದಾಗಿ ಲೋಟನ್ನು ಹೇಳಬಹುದಾಗಿತ್ತು. ಬಿಕಾಸ್ ಫ್ರಮ್ ದ ಕಸ್ದಿಯರ್, ಫ್ರಮ್ ದ ಊರ್, ಆ ಒಂದು ಊರು ಎಂಬ ಸ್ಥಳದಿಂದ ಅಬ್ರಾಹ್ಮನು ಬಂದಂತ ದಿನದಿಂದ ಸೋ ಮೆನಿ ಇಯರ್ಸ್ he had seen Abraham worshiping God. ದೇವರಿಗೆ ಯಜ್ಞವನ್ನು ಅರ್ಪಿಸಿದಂತ ಆತನ ಕಣ್ಣಾರೆ ನೋಡಿದನು, ಆತ್ಮಿಕವಾದಂಥ ಲೈಫ್ ಸ್ಟೈಲ್ ಅನ್ನು ಅಬ್ರಹಾಮನು ನೋಡಿದನು. ಬಟ್ ಇನ್ ಸ್ಪೈಟ್ ಆಫ್ ದಟ್ he did not learn from Abraham. What a tragic, dear brethren. ನಮ್ಮ ಜೊತೆಯಲ್ಲಿ ಅದು ಅಬ್ರಹಾಮನ ಜೊತೆಯಲ್ಲಿ ಆತನ ಇದ್ದಾಗೆ ಸಹ ದೇವರ ಕುರಿತಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿದ್ದಾಗೆ ಸಹ ನಾವು ದೇವರ ವಾಕ್ಯದಲ್ಲಿ read about ಲೋಟನು ಒಂದು ಯಜ್ಞವೇದಿಯನ್ನು ಕಟ್ಟಿದ್ದಾಗೆ ಸಹ ನಾವು ಅಲ್ಲಿ ಓದುವುದಿಲ್ಲ. ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಆರ್ ವಿ ಲೈಕ್ ಅಬ್ರಹಾಮ್ ಸ್ಪಿರಿಚುವಲ್ ಆರ್ ಲೈಕ್ ಅ ಕಾರ್ನಲ್ ಪೀಪಲ್? ಲೌಕಿಕವಾದಂಥ ವ್ಯಕ್ತಿಗಳಾಗಿದ್ದೇವೆ ಎಂಬುದಾಗಿ ನಾವು ಅವಲೋಕನ ಮಾಡಿಕೊಳ್ಳೋಣ. ಬೇರೆ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ thine heart and lean not into thine own understanding. In all thy ways acknowledge him and he shall direct thy paths. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಹೋನಲ್ಲಿ ಭರವಸೆ ನೀನೆಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನೆಂಬುದಾಗಿ. Note, he completely failed in this area. ಮಾತ್ರ ಪ್ರೇಯರ್, when you come to next chapter, ನಾವು 14ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ 3 ಸಂಗತಿಗಳನ್ನು ನಾವು ನೋಡುವಂತರಾಗಿದ್ದೇವೆ. ಲೋಟ್ being taken captive. ಈಗ ಸೊದೋಮಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಲೋಟನ ಮೇಲೆ ಅಲ್ಲಿ 5 ಜನ ಅರಸರು ಬಂದು 14ನೇ ಅಧ್ಯಾಯ ಸುವೀರವಾಗಿ ಅಲ್ಲಿ ನೋಡುವಾಗ ಪ್ರೇರೆ ಅಲ್ಲಿ 5 ಜನ ಅರಸರು ಬಂದು ಅಲ್ಲಿ ಸೊದೋಮಿನ ಮೇಲೆ ಬಿದ್ದು ಲೋಟನನ್ನು ಆತನ ಎಲ್ಲ ಒಂದು ಆಸ್ತಿಯನ್ನು ಅಲ್ಲಿ ಹೊತ್ತುಕೊಂಡು ಹೋದಂತಹ ಒಂದು ಸಂಗತಿಯನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರೇರೆ ಆ 14ನೇ ಅಧ್ಯಾಯಕ್ಕೆ ಬನ್ರಿ. 14ನೇ ಅಧ್ಯಾಯ ಆದಿಕಾಂಡಗಳ ಪುಸ್ತಕ 14ನೇ ವಚನ. ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದಂತ ಒಳ್ಳೆದಾಗಿ ಅಲ್ಲಿ ಸಂಗತಿ ಏನೆಂಬುದಾಗಿದೆ, ಹೌ ದ ಸ್ಪಿರಿಚುವಲ್ ಮ್ಯಾನ್ ರೆಸ್ಪಾಂಡ್. ಈಗ ಲೋಟನು ಈಗ ಸರಿಯಾಗಿ ಸಿಕ್ಕಿಕೊಂಡು ಹೋಗಿದ್ದಾನೆ. 14ನೇ ವಚನ ನಾವು ಹೀಗೆ ಓದ್ತೇವೆ, ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಎ ಸ್ಪಿರಿಚುವಲ್ ಮ್ಯಾನ್ ಹ್ಯಾಸ್ ಅ ಕನ್ಸರ್ನ್ ಫಾರ್ ಹಿಸ್ ಫೆಲೋ ಬ್ರೆದರನ್. ಬೇರೆ ತನ್ನ ಜೊತೆಯ ಸಹೋದರನ ಕುರಿತಾಗಿ ಚಿಂತಿಸುವಂತವನಾಗಿದ್ದಾನೆ. ಒಬ್ಬ ಆತ್ಮಿಕವಾದಂತಹ ವ್ಯಕ್ತಿ ತನ್ನ ಜೊತೆ ಸಹೋದರನು ಆ ಕಷ್ಟದಲ್ಲಿರುವಂತಹ ಸಮಯದಲ್ಲಿ ಆತನ ಕುರಿತಾಗಿ ಚಿಂತಿಸುವಂತಹ ವ್ಯಕ್ತಿ ಆತನಾಗಿರುತ್ತಾನೆ. ಪ್ರಾಯಶಃ ಅಬ್ರಾಮ್ ಕುಡ್ ಹ್ಯಾವ್ ಸೆಡ್, ಲೆಟ್ ಹಿಮ್ ಪೇ ದ ಪ್ರೈಸ್ ಫಾರ್ ವಾಟ್ ಹಿ ಚೂಸ್.
ಪ್ರಾಯಶಃ ಅಬ್ರಹಾಮನು ಆತನು ಹೇಳಬಹುದಾಯಿತು, ನನಗೆ ಬೆಂಗಾಡಂತ ಪ್ರದೇಶವನ್ನು ಬಿಟ್ಟು ಹಸಿರಾದಂತಹ ಹುಲ್ಲುಗಾವಲಿನ ಪ್ರದೇಶವನ್ನು ಆತನು ಆರಿಸಿಕೊಂಡಿದ್ದಾನೆ. ಲೆಟ್ ಹಿಮ್ ಪೇ ದ ಪ್ರೈಸ್ ಫಾರ್ ವಾಟ್ ಹಿ ಹಸ್ ಚೂಸನ್. ಆತನು ಆರಿಸಿಕೊಂಡದಕ್ಕೆ ಈಗ ತಕ್ಕದಂತ ಬೆಲೆಯನ್ನು ತೆತ್ತುತ್ತಾ ಇದ್ದಾನೆ. ಆತನು ತೆತ್ತಲಿ ಎಂಬುದಾಗಿ ಪ್ರಾಯಶಃ ನಾವುಗಳಾಗಿರೋ ಆ ರೀತಿಯಾಗಿ ಹೇಳುತ್ತಾ ಇದ್ದೇವೇನೋ ಬೇರೆ. ಆದರೆ ಅಬ್ರಹಾಮನು ಆ ರೀತಿಯಾಗಿ ಮಾಡಲಿ. ಹಿ ಹ್ಯಾಡ್ ಎ ಕನ್ಸರ್ನ್ ಫಾರ್ ಲಾರ್ಡ್. ಬೇರೆ ಆತನ ಗೊತ್ತಾಗಿ ನಾನು ಯಾವ ರೀತಿಯಲ್ಲಿ ನಾನು ಬಿಡುಗಡೆ ಮಾಡಲಿ, ಆ ಒಂದು ಸ್ಥಿತಿ ಇದೆ ಎಂಬುದಾಗಿ ಆಲೋಚನೆ ಮಾಡಲಿಕ್ಕೆ ಆತನು ಪ್ರಾರಂಭ ಮಾಡಿದ. ಮಾತ್ರವಲ್ಲ, ಎ ಸ್ಪಿರಿಚುವಲ್ ಮ್ಯಾನ್ ಕೇರ್ಸ್ ಫಾರ್ ಹಿಸ್ ಫೆಲೋ ಬ್ರೆದರನ್. ಆತನ ಕುರಿತಾಗಿ ಬರೀ ಆಲೋಚನೆ ಮಾಡಲಿಲ್ಲ, ಆತನು ಕಾರ್ಯಪ್ರವೃತ್ತನಾದ. 14ನೇ ವಚನದಲ್ಲಿ ಅಲ್ಲಿ ತನ್ನ ಬಳಿಯಲ್ಲಿದ್ದಂತ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಪಡಿಕೊಂಡು ಹೊರಟು ಆ ರಾಜನೊಡನೆ ತಾನೂರಿನವರೆಗೂ ಅಲ್ಲಿ ಆತನು ಹಿಂದಟ್ಟುತ್ತಾ ಹೋದನು ಎಂಬುದಾಗಿ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಓ ಪ್ರಿಯರೇ, ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನಮ್ಮ ಜೊತೆಯ ಸಹೋದರನ್ನು, ವೆನ್ ಅವರ್ ಫೆಲೋ ಬ್ರದರ್ ಈಸ್ ಬ್ಯಾಕ್ಸ್ಲಿಡನ್, ಆತನು ಹಿಂಜಾರಿ ಹೋಗಿರುವಾಗ, ಆತನು ಯಾವುದೋ ಕಷ್ಟಗಳಲ್ಲಿ ಬಿದ್ದಂತಹ ಒಂದು ಸಮಯದಲ್ಲಿ ಆತನಿಗೋಸ್ಕರವಾಗಿ ಕರ್ತನೆ ಇವರಿಗೋಸ್ಕರವಾಗಿ ನಾನು ಬಾಳುಗಳನ್ನಾಗಿ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಒಂದು ಪ್ರಾರ್ಥನೆಯ ಮನೋಭಾವ ಆದರೂ ನಮ್ಮಲ್ಲಿ ಬರುತ್ತದೆ. ಪ್ರಿಯರೇ, a spiritual man, that should be the high ground quality of a spiritual man. ನನ್ನ ಜೊತೆ ಸಹೋದರನಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಬೇಕೆಂಬ ಮನೋಭಾವ ಎನ್ನುವಂತಹದ್ದು ಆತನಲ್ಲಿ ಅದು ಬರಬೇಕು. ದಟ್ಸ್ ಅ ಕ್ವಾಲಿಟಿ ಆಫ್ ಎ ಸ್ಪಿರಿಚುವಲ್ ಮ್ಯಾನ್. ಇಲ್ಲಿ ಅಬ್ರಹಾಮನ್ ನೋಡುವಾಗ he had a concern for Lot. ಅಯ್ಯೋ, ಆತನು ನನಗೂ ಲೋಟನು ಈ ರೀತಿಯಾಗಿ ಸರಿಯಾಗಿ ಹೋಗಿದ್ದಾನಲ್ಲ ಎಂಬುದಾಗಿ ಹೇಳಿ ಆತನನ್ನು ನಾನು ಹೇಗಾದರೂ ಬಿಡಿಸಿಕೊಂಡು ಬರಬೇಕೆಂಬುದಾಗಿ ಹೇಳಿ ಆತನ ಮೇಲೆ ತನ್ನ ಸೈನ್ಯವನ್ನು 300 ಜನರ ಸೇವಕರನ್ನು ಕರ್ಕೊಂಡು ಹೋಗಿ ಯುದ್ಧಕ್ಕೆ ಹೋಗಿ ಆತನು ಬಿಡಿಸಿಕೊಂಡಂತ ಬಂದಂತಹ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರಿಯರೇ, in the same chapter we see two important things. ಈ ಒಂದು ಅಧ್ಯಾಯದಲ್ಲಿ ಪ್ರಿಯರೇ, ಕಿಂಗ್ ಆಫ್ ಸಾಲೇಮ್ ಅಂಡ್ ಕಿಂಗ್ ಆಫ್ ಸೊಡೋಮ್. there are two kings that meet Abraham. ಆ ಒಂದು ಅಧ್ಯಾಯದಲ್ಲಿ ಬರುವಾಗ ಪ್ರಿಯರೇ, 14ನೇ ಅಧ್ಯಾಯದಲ್ಲಿ there are two kings that Abraham meets, king of Salem and king of Sodom. king of Sodom ಎಂಬುದಾಗಿ ಹೇಳಿದರೆ ಪ್ರಿಯರೇ, that is a picture of world evil one. 14ನೇ ಅಧ್ಯಾಯ 2ನೇ ವಚನಕ್ಕೆ ಬಂದರೆ, there we'll read ಬೇರ ಕಿಂಗ್ ಆಫ್ ಸೊದೋಮ್ ಎಂಬುದಾಗಿ ಅಲ್ಲಿ ಓದುವಂತರಾಗಿದ್ದೇವೆ. ಬೇರ ಎಂಬುದಾಗಿ ಹೇಳಿದ್ರೆ ಇಸ್ ಸನ್ ಆಫ್ ಈವಿಲ್ ಒನ್. ಸೊದೋಮಿನ ಅರಸನು ಎಂಬುದಾಗಿ ಹೇಳಿದ್ರೆ ಹಿ ಇಸ್ ಅ ಪಿಕ್ಚರ್ ಆಫ್ ಈವಿಲ್ ಒನ್. ಹಿ ಇಸ್ ಅ ಪಿಕ್ಚರ್ ಆಫ್ ವರ್ಲ್ಡ್. ಹಿ ಇಸ್ ಫ್ರಮ್ ಸೇಟನ್. ಬೇರೆ ಮಾತ್ರವಲ್ಲ, ಕಿಂಗ್ ಆಫ್ ಸಾಲೆಮ್ ಎಂಬುದಾಗಿ ಹೇಳಿದ್ರೆ ಹಿ ಇಸ್ ದ ಒನ್ ಹೂಸ್ ನೇಮ್ ಇಸ್ ಮೆಲ್ಕಿಸೆದೇಕ್ is mentioned as the priest of the God most high. ಅಲ್ಲಿ ಮೆಲ್ಕಿಸೆದೇಕನ ಕುರಿತಾಗಿ ನೋಡುವಂತರಾಗಿದ್ದೇವೆ. ಅರಸನ ಅಂತ ಸಾಲೇಮನ್ ಎಂಬುದಾಗಿ ಹೇಳಿದ್ರೆ that the message is from God. ಜಾನ್, as New Testament believers, ನಾನು ಮತ್ತು ನೀನು, ಇಟ್ ಮೇ ಬಿ ಕಿಂಗ್ ಆಫ್ ಸೊಡೋಮ್ ಆರ್ ಕಿಂಗ್ ಆಫ್ ಸಾಲೇಮ್. ಸಾಲೇಮಿನ ಅರಸನಾಗಿರ್ಬೋದು, ಸೊದೋಮಿನ ಅರಸನಾಗಿರ್ಬೋದು, ನಮ್ಮ ಜೀವಿತಗಳಲ್ಲಿ ವಿ ವಿಲ್ ಮೀಟ್ ದೆಮ್ ಎವ್ರಿ ನೌ ಅಂಡ್ ದೆನ್. ನಮ್ಮ ಜೀವಿತಗಳಲ್ಲಿ ಅರಸನ ಅಂತ ಸೊದೋಮಿನ ಅರಸನಾಗಿರ್ಬೋದು, ಸಾಲೇಮಿನ ಅರಸನಾಗಿರ್ಬೋದು, ಎವ್ರಿ ನೌ ಅಂಡ್ ದೆನ್ ವಿ ವಿಲ್ ಮೀಟ್ ಹಿಮ್ ಇನ್ ಅವರ್ ಲೈಫ್. ನಮ್ಮ ಜೀವಿತಗಳಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ವಿ ಶುಡ್ ಬಿ ಏಬಲ್ ಟು ಡಿಸರ್ನ್ ವೆದರ್ ಇಟ್ ಇಸ್ ದಿಸ್ ಇಸ್ ಫ್ರಮ್ ಗಾಡ್ ಆರ್ ದಿಸ್ ಇಸ್ ಫ್ರಮ್ ಸೇಟನ್. ಯಾಕಂದ್ರೆ ನಾವು ವಿವೇಚಿಸೋದಕ್ಕೆ ನಾವು ದೇವರೇ ಕರ್ತನೆ ಜ್ಞಾನವನ್ನು ಕೊಡು, ಇದು ಸೈತಾನಿಂದ ಬಂದಿರುವಂತಹದ್ದು ಇಲ್ಲವೇ ದೇವರಿಂದ ಬಂದಿರುವಂತಹದ್ದು ಎನ್ನುವಂತಹದ್ದನ್ನು ವಿವೇಚಿಸೋದಕ್ಕೆ ದೇವರ ಕರ್ತನೆ ಜ್ಞಾನ ಕೊಡು ಎಂಬುದಂಥದ್ದು ನಮ್ಮ ಪ್ರಾರ್ಥನೆ ಅದಾಗಿರಬೇಕು. ಈ ಅಬ್ರಹಾಮನು he was able to distinguish which is from God and which is from Satan. So how did he respond to the king of Salem? ಅರಸನಾದ ಸಾಲೇಮಿನ ಅರಸನಾದ ಮೆಲ್ಕಿಸೆದೇಕನು ಬಂದಾಗ ಅಲ್ಲಿ he is from Elyon, he has come. ಎಲಿಯೋನಿನ ಮುಖಾಂತರವಾಗಿ ಆತನನ್ನು ಆಶೀರ್ವದಿಸಿದ. ಆತನಿಗೆ ಅಲ್ಲಿ ನೋಡುವಾಗ 14ನೇ ಅಧ್ಯಾಯದಲ್ಲಿ ಪ್ರಿಯರೇ, ಅಲ್ಲಿ ಆತನಿಗೆ 10ರಲ್ಲಿ ಒಂದು ಭಾಗವನ್ನು ಆತನಿಗೆ ಅಲ್ಲಿ ಕೊಟ್ಟು ಆತನು ಸನ್ಮಾನಿಸಿದಂತಹ ಒಂದು ಸಂಗತಿಯನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ. ಅಲ್ಲಿ ನೋಡುವಾಗ ಪ್ರಿಯರೇ, in the very first thing he opened his hand. ಅಲ್ಲಿ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ರಸವನ್ನು ಮೆಲ್ಕಿಸೆದೇಕನು ತಂದಂತ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ 4 gestures of faith in the life of Abraham. ಆ ಒಂದು 14ನೇ ಅಧ್ಯಾಯದಲ್ಲಿ there we read about 4 gestures of faith in the life of Abraham. He opened his hand for bread and wine. He filled his hand to give the tithe to Melchizedek. He lifted his hand to the Most High God. He closed his hand to the king of Sodom. ಬೇರೆ ಅಲ್ಲಿ ಮೊದಲನೇದಾಗಿ ನೋಡುವಾಗ he opened his hand for bread and wine. ಮೆಲ್ಕಿಸೆದೇಕನು ಬಂದಂತ ಆ ಒಂದು ಸಂದಿಗ್ಧವಾದಂತಹ ಸಮಯದಲ್ಲಿ he came to strengthen him spiritually. ಈಗ ಯುದ್ಧವನ್ನು ಮಾಡಿ ಬಂದು ಹಿಂತಿರುಗಿದಂತ ಒಂದು ಸಮಯ ಅಲ್ಲಿ ಮೆಲ್ಕಿಸೆದೇಕನು he was the priest of the Most High God. He was the priest of the Elyon ಎಂಬಂತ ಮಹಾದೇವರ ಪರಾತ್ಪರನಾದಂತಹ ದೇವರ ಮಹಾಯಾಜಕನು ಆತನು now he is meeting Abraham. He is blessing Abraham. ಅಲ್ಲಿ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಂದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ದಟ್ ಇಸ್ ದ ಫಸ್ಟ್ ಮೆನ್ಷನ್ ಇನ್ ದ ಬೈಬಲ್. ರೊಟ್ಟಿ ಮತ್ತು ದ್ರಾಕ್ಷಾರಸ 2 ಸಹ ಜೊತೆಯಾಗಿ ಉಪಯೋಗಿಸಲ್ಪಟ್ಟಂತ ಮೊದಲನೇ ಒಂದು ರೆಫರೆನ್ಸ್ ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಪ್ರೇರೆ ಮುಂಜಾನೆ ರೊಟ್ಟಿ ಮತ್ತು ದ್ರಾಕ್ಷಾರಸ ಎನ್ನುತ್ತಿರುವ ಹಾಗೆ ನಮ್ಮ ಜ್ಞಾಪಕಕ್ಕೆ ಬರುವಂತಹದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಒಂದು ಮಾತು, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬಂತಹ ಒಂದು ಮಾತುಗಳು. ಹೌ ಆರ್ ವಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಲಾರ್ಡ್ಸ್ ಟೇಬಲ್, ಫೆಲೋಶಿಪ್ ಆಫ್ ದ ಬ್ರೆದರನ್? ಅಲ್ಲಿ ರೊಟ್ಟಿಯನ್ನು ಮೇಜಿಗೂ ಅಲ್ಲಿ ಕರ್ತನನ್ನು ನೆನಪು ಮಾಡಿಕೊಳ್ಳುವಂತಹ ಆ ಒಂದು ಆರಾಧನೆಯ ಸಮಯಕ್ಕೂ ಪ್ರಿಯರೇ, ಹೌ ಮಚ್ ಆರ್ ವಿ ಗಿವಿಂಗ್ ಇಂಪಾರ್ಟೆನ್ಸ್?
ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ. He filled his hand to give the tithe. ಪ್ರಿಯ ಮಾತ್ರವಲ್ಲ, ಎರಡನೇದಾಗಿ ಮೆಲ್ಕಿಜೆದೇಕನು ಆತನನ್ನು ಭೇಟಿ ಮಾಡಿದಾಗ ಆತನು ಆಶೀರ್ವದಿಸಿದ ಮೇಲೆ ಆತನ ಅಬ್ರಹಾಮನು 10ರ ಒಂದು ಭಾಗವನ್ನು ಕಾಣಿಕೆಯಾಗಿ ಮೆಲ್ಕಿಜೆದೇಕನಿಗೆ ಕೊಟ್ಟಂತಹ ಒಂದು ಸಂಗತಿಯನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. Who taught Abraham to give 1/10? ಅಬ್ರಹಾಮನಿಗೆ ಯಾರು ಕಲಿಸಿದ್ರು 10ರಲ್ಲಿ ನಾನು ಒಂದು ಭಾಗ ಕೊಡಬೇಕೆಂಬುದಾಗಿ. There was no law given. ಧರ್ಮಶಾಸ್ತ್ರವು ಅನ್ನು ಸಹ ಕೊಡಲ್ಪಟ್ಟಿರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಒಂದು ನಿಯಮಾವಳಿಗೆ ಕೊಡಲ್ಪಟ್ಟದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವುದಿಲ್ಲ. From where did he learn this? ಅದು ಎಲ್ಲಿಂದ ಆತನು ಕಲ್ತನು ಪ್ರೇರೆ? I have to separate some portion for God. ದೇವರಿಗೆ ನಾನು ಒಂದು ಭಾಗವನ್ನು ನಾನು ದೇವರಿಗಾಗಿ ಪ್ರತ್ಯೇಕಿಸಬೇಕೆಂಬುವಂತಹದನ್ನು ಅಬ್ರಹಾಮನು ಎಲ್ಲಿ ಕಲ್ತನು ಪ್ರೇರೆ? It all learned after having that intimacy with God. ದೇವರ ಜೊತೆ ಆ ಒಂದು ನಿಕಟವಾದಂತಹ ಸಂಬಂಧದಲ್ಲಿ. ಮಾತ್ರವಲ್ಲ, he lifted his hand to the most high God. ಅಲ್ಲಿ 14ನೇ ವಚನಕ್ಕೆ ಬಂದ್ರಿ. 14ನೇ ವಚನ. ಸೊದೋಮಿನ ಅರಸನು ಅಬ್ರಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕೋ ಎಂದು ಹೇಳಲು ಅಬ್ರಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನಿಂದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡ್ತೇನೆ ಎಂಬುದಾಗಿ ಹೇಳುವುದು ನೋಡುವಂತರಾಗಿದ್ದೇವೆ. I lift up my hands to the most high God. I lift up my hands to the El Elyon ಎಂಬುದಾಗಿ ಆತನು ಉಪಯೋಗಿಸಲ್ಪಟ್ಟಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. By lifting up his hand towards the El Elyon, he is maintaining the testimony. ಬೇರೆ ಆತನು ನಿನ್ನ ಒಂದು ಸೊದೋಮಿನ ಅರಸನು ಎಂಬುದಾಗಿ ಹೇಳಿದ್ರೆ, that is a picture of evil. ನಿನ್ನ ಸಂಗತಿ ನನಗೆ ಯಾವುದು ಸಹ ಬೇಡ ಎಂಬುದಾಗಿ he closed his fist to the king of Sodom. ಸೊದೋಮಿನ ಆ ಅರಸನಿಗೆ ತನ್ನ ಒಂದು ಕೈಗಳನ್ನು ಅಲ್ಲಿ ಮುಚ್ಚಿಕೊಂಡಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಬೇರೆ ಆ ಒಂದು ಸಂಗತಿಗಳನ್ನು ಆತನು ಹೇಳ್ತಿರುವಾಗೆ, there are many things we have got to learn. I have given myself into the hands of El Elyon. ನಾನು ನನ್ನನ್ನು ನಾನೇ ಎಲ್ ಎಲ್ಯೋನಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಂಬ ಅಂಶವನ್ನು ಅದು ತೋರಿಸ್ತಾ ಇತ್ತು. He is ultimate in my life. ಎಲ್ ಎಲ್ಯೋನ್ ಆತನು ತಾನೇ ನನಗೆ ಅಲ್ಟಿಮೇಟ್. His word is final in my life. ಆತನ ಒಂದು ಮಾತೇ ನನ್ನ ಜೀವಿತದಲ್ಲಿ ಅಂತಿಮವಾದದ್ದು. He has the final say in all my endeavors. ನನ್ನ ಎಲ್ಲ ಕಾರ್ಯಗಳಲ್ಲಿ ಆತನ ಪರಾತ್ಪರನ ಅಂತ ದೇವರ ಒಂದು ಮಾತೆ ಅಂತಿಮ ಎನ್ನುವಂತಹದ್ದು. ಅಬ್ರಾಮನು ಆ ಕೈ ಆತನ ಪರಾತ್ಪರನ ಅಂತ ದೇವರ ಕಡೆಗೆ ಕೈ ಎತ್ತುವುದರ ಮುಖಾಂತರವಾಗಿ he is signaling that is I am maintaining a testimony for God. ದೇವರಿಗೋಸ್ಕರವಾಗಿ ನನ್ನ ಸಾಕ್ಷಿಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಎಂಬುದನ್ನು ಅಲ್ಲಿ ಅಬ್ರಾಮನು ಅಲ್ಲಿ ಸಾರುತ್ತಾ ಇದ್ದನು. He closed his hands to the king of Sodom. ಬೇರೆ ಪ್ರಾಯಶಃ ಇಟ್ಸ್ a challenge to the New Testament believers. ಯಾಕಂದ್ರೆ ಇದು ಒಂದು ರೀತಿಯ ಸವಾಲಾಗಿರುವಂತದ್ದಾಗಿದೆ. May I tell you, because many did not close their hands to the king of Sodom. ಇಂದು ಅನೇಕ ವಿಶ್ವಾಸಿಗಳು, ಅನೇಕ ಕ್ರೈಸ್ತರು ಎಂಬುದಾಗಿ ಕರೆಸಿಕೊಂಡಂತವರು ಸೊದೋಮಿನ ಅರಸನಿಗೆ ಕೈಗಳನ್ನು ಚಾಚಿದಂತಹ ದೆಸೆಯಿಂದ ಮೆನಿ ಹ್ಯಾವ್ ಬಿಕಮ್ ರಿಚ್, ನೋ ಡೌಟ್. ಅನೇಕರು ಐಶ್ವರ್ಯ ಸಂಪನ್ನ ಭರಿತರಾಗಿರ್ಬೋದು. ಅನೇಕರು ಇಟ್ ಮೇ ಬಿ ಅ ಪ್ರಾಪರ್ಟಿ, ಇಟ್ ಮೇ ಬಿ ಅ ವೆಲ್ತ್, ದ ಪ್ರಾಪರ್ಟಿ ಇಟ್ ಮೇ ಬಿ ಅ ಮಾಸಿಂಗ್ ಆಫ್ ವೆಲ್ತ್. ಬಟ್ ಆದರೆ ಅರಸನಾಂತ ಸೊದೋಮನಿಗೆ ಎಲ್ಲಿ ಕೈಯನ್ನು ಮುಚ್ಚಿಕೊಳ್ಳಬೇಕಾಗಿತ್ತು ಅಲ್ಲಿ ಕೈಯನ್ನು ಮುಚ್ಚಿಕೊಳ್ಳದೆ ಅರಸನಾಂತ ಸೊದೋಮನ ಕಡೆಗೆ ಕೈ ಚಾಚಿದಂಥ ದೆಸೆಯಿಂದ ಬೇರೆ ಪ್ರಾಯಶಃ ಐಶ್ವರ್ಯವಂತ ಭರಿತರಾಗಿರ್ಬೋದು. ಆದರೆ ಯಾವ ಸಂಗತಿ ಅವರಿಗೆ ಆ ಒಂದು ಐಶ್ವರ್ಯದ ದೆಸೆಯಿಂದ ಸಂತೋಷವನ್ನು ಆನಂದವನ್ನು ತರಬೇಕಾಗಿತ್ತು, ದಟ್ ಹ್ಯಾಸ್ ಬ್ರಾಟ್ ಎ ಕರ್ಸ್ ಇನ್ ದರ್ ಲೈಫ್. ದುಃಖಕರವಾದ ಸಂಗತಿ. ಅದೇ ಒಂದು ಆಸ್ತಿ, ಅದೇ ಒಂದು ಸಂಪತ್ತು, ಅದೇ ಒಂದು ತಾವು ಹೇಗೆ ಸೊದೋಮಿನ ಕಡೆಯಿಂದ ಬಂದಂತಹ ಒಂದು ಸಂಗತಿ ದೆಸೆಯಿಂದ ಪ್ರೇರೆ, ದಟ್ ಹ್ಯಾಸ್ ಬಿಕಮ್ ಎ ಕರ್ಸ್ ಫಾರ್ ದಟ್. ಪ್ರೇರೆ ಮುಂಜಾನೆ ಒಂದು ಕ್ಷಣ ಅಬ್ರಾಮನ ಮುಖಾಂತರವಾಗಿ ಅವಲೋಕನ ಮಾಡಿಕೊಳ್ಳುವ. He opened his hand for bread and wine. ಅಲ್ಲಿ ಮೆಲ್ಕಿಜೆದೇಕನು ತಂದಂತಹ ಆ ಒಂದು ಆತ್ಮಿಕವಾದಂತಹ ಸಂಗತಿಗಳಿಗೆ ತನ್ನ ಕೈಗಳನ್ನು ಆತನು ತೆರೆದನು. He filled his hand to give the tithe. ತನ್ನ ಕೈಗಳನ್ನು 10ರಲ್ಲಿ ಒಂದು ಭಾಗವನ್ನು ಕಾಣಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ he filled his hand. He lifted his hand to the most high God. ತನ್ನ ಕೈಗಳನ್ನು ಪರಾತ್ಪರನಾದ ದೇವರ ಕಡೆಗೆ ಕೈ ಎತ್ತಿ ಆತನ ಕಡೆಗೆ ನಾನು ಸಾಕ್ಷೀಕರಿಸ್ತೇನೆ ಎಂಬುದನ್ನು ಆತನು ಎತ್ತಿ ಹಿಡಿದನು. ಮಾತ್ರವಲ್ಲ, he closed his hand to the king of Sodom. ಸೊದೋಮಿನ ಅರಸನ ಕಡೆಯಿಂದ ಬರುವಂತಹ ಯಾವುದೇ ಸಂಗತಿಗಳು ನನಗೆ ಬೇಡ ಎಂಬುದಾಗಿ ತನ್ನ ಕೈಗಳನ್ನು ಆತನು ಮುಚ್ಚಿಕೊಂಡಂತಹ ಸಂಗತಿ. ವಾಟ್ ಅ ಸ್ಯಾಡ್ ಥಿಂಗ್. ದೇವರ ವಾಕ್ಯದಲ್ಲಿ ಕೆಲವರು ಈ ಒಂದು ವಿಷಯದಲ್ಲಿ ಕಮ್ ಟು ಕಿಂಗ್ ಆಫ್ ಸೊಡೋಮ್, ಮೆನಿ ಹ್ಯಾವ್ ಫೇಲ್ಡ್. ಯಾಕಂದ್ರೆ when you come to 2 Kings chapter 5 verse 16, 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 16ನೇ ವಚನಕ್ಕೆ ಬಂದ್ರೆ ಅಲ್ಲಿ ಎಲೀಷನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಆಸ್ ದ ಲಾರ್ಡ್, 5ನೇ ಅಧ್ಯಾಯ 16ನೇ ವಚನ ನಾವು ಅಲ್ಲಿ ಹೀಗೆ ಓದುವಂತರಾಗಿದ್ದೇವೆ. But he said, as the Lord liveth, before whom I stand, I will receive none. And he urged him to take it, but he refused. ಅಲ್ಲಿ ನಾಮಾನನು ಸ್ವಸ್ಥ ಹೊಂದಿದ ಮೇಲೆ ಅಲ್ಲಿ ಎಲೀಷನ ಬಳಿಗೆ ಬಂದು ನೀನು ಸ್ವಲ್ಪ ಕಾಣಿಕೆಯನ್ನಾದರೂ ತೆಗೆದುಕೊ ಎಂಬುದಾಗಿ ಎಲೀಷನ ಬಳಿಗೆ ಹೇಳಿದಂಥ ಒಂದು ಪ್ರಸಂಗ ಅದಾಗಿತ್ತು. ಆ ಸಮಯದಲ್ಲಿ ಎಲೀಷನ ಹೇಳಿದಂತಹ ಮಾತು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವೆ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಆಫ್ಟರ್ ಸೀಯಿಂಗ್ ದಟ್ Gehazi
ಸ್ವಲ್ಪ ಅವನಿಗೆ ಟೆಂಪ್ಟೇಷನ್ ಅಲ್ಲಿ ಪ್ರಾರಂಭ ಆಯಿತು. ಗೆಹಜಿ, ಅಯ್ಯೋ ಎಂತ ಒಂದು ಮೂರ್ಖತನವನ್ನು ಎಲ್ಲಿ ನನ್ನ ಒಂದು ಯಜಮಾನನ ಆತನು ಮಾಡಿದ್ದಾನೆ, ಸ್ವಲ್ಪವನ್ನಾದರೂ ಹಣವನ್ನು ಅಲ್ಲಿ ದಾಮಾನನ ಬಳಿಯಲ್ಲಿ ಆತನು ತೆಗೆದುಕೊಳ್ಳಬಹುದಾಗಿತ್ತಲ್ಲ ಎಂಬುದಾಗಿ ಗೆಹಜಿಯಲ್ಲಿ ಪ್ಲಾನ್ ಮಾಡಿದ. ಆ್ಯಂಡ್ ಈ ಸ್ಟಾರ್ಟೆಡ್ ಟು ರನ್ ಬಿಹೈಂಡ್ ನಾಮಾನನ ಹಿಂದೆ ಆತನು ಓಡಿದ. 20ನೇ ವಚನ 20ನೇ ವಚನ ನಾವು ಹೀಗೆ ಓದ್ತೇವೆ, ಯೆಹೋವನಾಣೆ ನಾನು ಅವನ ಹಿಂದೆ ಹೊರಡುತ್ತಾ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡನು. ಪ್ರಿಯರೇ, ಇನ್ ಬೋತ್ ಥಿಂಗ್ಸ್, ಅಲ್ಲಿ ಎಲೀಷನ ಇರ್ಬೋದು, ಅಲ್ಲಿ ಗೆಹಜಿ ಇರ್ಬೋದು, ದ ಲ್ಯಾಂಗ್ವೇಜ್ ವಾಸ್ ಸೇಮ್. ಅಲ್ಲಿ ದ ಲಾರ್ಡ್ ಲಿವ್ಸ್, ಆಸ್ ದ ಲಾರ್ಡ್ ಲಿವ್ಸ್, ಯೆಹೋವನಾಣೆ ಎಂಬುದಾಗಿ ಗೆಹಜಿಯಲ್ಲಿ ಉಪಯೋಗಿಸಲ್ಪಟ್ಟಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಆಸ್ ದ ಲಾರ್ಡ್ ಲಿವೆತ್, ಎಲೀಷನ್ ಸಹ ಅದೇ ಒಂದು ಪದಪ್ರಯೋಗ ಉಪಯೋಗಿಸಲ್ಪಟ್ಟಿದಾಗ ನೋಡುವಂತರಾಗಿದೆ. ಬೋತ್ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಆರ್ ಸೇಮ್. ಆದರೆ ಗೆಹಜಿಯಲ್ಲಿ ಆತ್ಮಿಕವಾದಂಥ, ದೇರ್ ವಾಸ್ ನೋ ಪವರ್ ಆಫ್ ಸ್ಪಿರಿಚುವಲ್ನೆಸ್ ಇನ್ ಗೆಹಜಿ. ಅಲ್ಲಿ ಗೆಹಜಿಯಲ್ಲಿ ಆತ್ಮಿಕವಾದಂಥ ಒಂದು ಫಲ ಇಲ್ಲದೆ ಇರುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಬೇರೆ 27ನೇ ವಚನಕ್ಕೆ ಬಂದರೆ 2ನೇ ಅರಸುಗಳ ಪುಸ್ತಕ 5ನೇ 27ನೇ ವಚನ, ಅಲ್ಲಿ ಈ ಒಂದು ಕಾರಣದಿಂದ ಬಿಕಾಸ್ he stretched his hand towards that unwanted money, ಅದು ಆ ಒಂದು ದೆಸೆಯಿಂದ 27ನೇ ವಚನ ನಾವು ಹೀಗೆ ಓದ್ತೇವೆ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾ ಕಾಲ ಹಿಡಿದಿರುವುದನ್ನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು, ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. The leprosy therefore of Naaman shall cleave unto thee and unto thy seed forever. And he went out from his presence a leper as white as snow. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಒಬ್ಬರು ದೇವರ ಸೇವಕರು ಪ್ರಿಯರೇ, ಎಕ್ಸ್ಪ್ಲೇನ್ ದಿಸ್ ವೆರಿ ವಂಡರ್ಫುಲಿ. ಒಂದು ಅದ್ಭುತವಾದಂತಹ ಒಂದು ಎಕ್ಸ್ಪ್ಲನೇಷನ್ ಅನ್ನು ಎಲೀಷನು ಮತ್ತು ಗೆಹಜಿ ಕುರಿತಾದಂತಹ ಒಂದು ಸಂಗತಿಯಲ್ಲಿ ಒಂದು ರೀತಿಯಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. Here even in the judgment that came upon ಗೆಹಜಿ ಮೇಲೆ ನಾವು ಹೀಗೆ ರೀತಿಯಾದಂತಹ ಒಂದು ತೀರ್ಪು ಬದಲಾಗಿ ನೋಡುವಂತರಾಗಿದ್ದೇವೆ. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. He became white as leper. ದೇವರು ಆ ಒಂದು ಶಿಕ್ಷೆ ಕೊಡುವುದರಲ್ಲೂ ಸಹ ಅಲ್ಲಿ ಗೆಹಜಿಗೆ ದಯನ್ he showed mercy. ಯಾಕೆ ಎಂಬುದಾಗಿ ಹೇಳಿದರೆ, ಇಟ್ ವಾಸ್ ವೈಟ್ ಆಸ್ ಸ್ನೋ, ನಾಟ್ ಎ ಬ್ಲ್ಯಾಕ್ ಲೆಪ್ರಸಿ. ಯಾಕೆಂಬುದಾಗಿದ್ರೆ ಇಫ್ ಇಟ್ ವಾಸ್ ಅ ಬ್ಲ್ಯಾಕ್ ಲೆಪ್ರಸಿ, ಒಂದು ಬ್ಲ್ಯಾಕ್ ಸ್ಪಾಟ್ ಆದಂತ ಲೆಪ್ರಸಿ ಆಗಿದ್ರೆ he should have been running, ಅಯ್ಯೋ ಐ ಆಮ್ ಅನ್ಹೋಲಿ, ನಾನು ಅಶುದ್ಧನು ಎಂಬುದಾಗಿ, ಅಯ್ಯೋ ನನ್ನನ್ನು ಯಾರು ಮುಟ್ಟಬೇಡಿ ಎಂಬುದಾಗಿ ಆತನು ಓಡಿ ಹೋಗಬೇಕಾಗಿತ್ತು. ಬಟ್ the judgment that came upon, God showed mercy even in that. ದೇವರು ಅಲ್ಲೂ ಸಹ ಗೆಹಜಿಗೆ ದಯೆ ತೋರಿಸಿದ ನೋಡುವಂತರಾಗಿದ್ದೇವೆ. ಇಟ್ ವಾಸ್ ವೈಟ್ ಆಸ್ ಸ್ನೋ. ಓ ಪ್ರಿಯರೇ, 2ನೇ ತಿಮೋತಿ ಪತ್ರಿಕೆ ಕಡೆಯದಾಗಿ ನಾನು ಒಂದು ವಚನವನ್ನು ಹೇಳಿ ನಾನು ಮಾತನ್ನು ನಿಲ್ಲಿಸ್ತೇನೆ. 2ನೇ ತಿಮೋತಿನ ಪತ್ರಿಕೆ 3ನೇ 5ನೇ ವಚನದಲ್ಲಿ ಭಕ್ತಿಯ ವೇಷವಿದ್ದು, ಹ್ಯಾವಿಂಗ್ ಎ ಫಾರ್ಮ್ ಆಫ್ ಗಾಡ್ಲಿನೆಸ್. 2ನೇ ತಿಮೋತಿನ ಪತ್ರಿಕೆ ಆ ಒಂದು ವಚನ ನಾವು ಓದ್ಬಿಡೋಣ. 2ನೇ ತಿಮೋತಿನ ಪತ್ರಿಕೆ 3ನೇ ಅಧ್ಯಾಯ ಆದರೆ 1ನೇ ವಚನದಿಂದ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಹೇಳುವರು, ಒಳ್ಳೆಯದನ್ನು ಪ್ರೀತಿಸಿದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಬೋಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ಎನ್ನುವಂತಹದ್ದೇ. ಬೇರೆ ಡೌನ್ ಥ್ರೂ ದ ಸೆಂಚುರೀಸ್, ಹಳೆ ಒಡಂಬಡಿಕೆಯ ಡೌನ್ ಥ್ರೂ ದ ಸೆಂಚುರೀಸ್, ಬೇರೆ ವೆನ್ ಇಟ್ ಕಮ್ಸ್ ಟು ಸ್ಪಿರಿಚುವಲ್ ಥಿಂಗ್, ಯಾವಾಗ ನಾವು ದೇವರಿಗಾಗಿ ನಾವು ಜೀವಿಸಬೇಕು, ಐ ವಾಂಟ್ ಟು ಬಿಕಮ್ ಮ್ಯಾನ್ ಆಫ್ ಗಾಡ್, ವಿಮೆನ್ ಆಫ್ ಗಾಡ್ ಎಂಬುದಾಗಿ ನಾವು ಪ್ರಯತ್ನ ಮಾಡ್ತೇವೋ, ದೇರ್ ಇಸ್ ಆಲ್ವೇಸ್ ಟ್ರಯಲ್. ಅಲ್ಲಿ ಶೋಧನೆ, ಅಲ್ಲಿ ಟೆಂಪ್ಟೇಷನ್, ಅಲ್ಲಿ ಟೆಸ್ಟಿಂಗ್ ಎನ್ನುವಂಥದ್ದು 100% ದಟ್ ವಿಲ್ ಕಮ್. ಇಸ್ರೇಲ್ ನೋಡುವಾಗ ಪ್ರೇರೆ, ಅಬ್ರಾಮ್ he was tempted with the riches of Sodom. ಈಗಾಗಲೇ ನಾವು ಸೊದೋಮಿನ ಆ ಒಂದು ಐಶ್ವರ್ಯದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. Joseph, there was a water temptation that he had to rule his own passion. Josephನಿಗೆ it was a golden opportunity for Joseph. 44ನ ಹೆಂಡತಿ, she is tempting for Joseph. ಯೋಸೆಫನಿಗೆ ಅಲ್ಲಿ ಟೆಂಪ್ಟೇಷನ್ ಮಾಡಿದಂಥ ಒಂದು ಸಮಯ. Now he has to show how he will win over that, to rule his passion. ಅಲ್ಲಿ ಯೋಸೆಫನಿಗೆ ಆ ಒಂದು ಟೆಂಪ್ಟೇಷನ್ ಬಂದಂಥ ಒಂದು ಸಮಯ ಅದಾಗಿತ್ತು. When come to ಮೋಶೆ ಒಂದು ಕುರಿತಾಗಿ ಬಂದಾಗ, ಆಫ್ಟರ್ ಲೀಡಿಂಗ್ ಸೋ ಮೆನಿ ಲ್ಯಾಕ್ಸ್ ಆಫ್ ಪೀಪಲ್ ಟು ದ ವಿಲ್ಡರ್ನೆಸ್, ಆ ಒಂದು ಅರಣ್ಯಕ್ಕೆ ಬಂದಂತಹ ಸಮಯದಲ್ಲಿ ದೇರ್ ವಾಸ್ ರೆಬೆಲಿಯನ್ ಇನ್ ದ ಕ್ಯಾಂಪ್. ಅಲ್ಲಿ ರೆಬೆಲಿಯನ್ ಆದಂತಹ ಒಂದು ಸಮಯದಲ್ಲಿ ಆತನು ಬೋರ್ಲಿ ಬಿದ್ದು, ಕರ್ತನೆ ನಾನು ಏನು ಮಾಡಲಿ ತೋರಿಸಿ ಎಂಬುದಾಗಿ ಅಲ್ಲಿ ಭಿನ್ನವಿಸಂತಹ ಒಂದು ಸಂಗತಿ ಆ ಸಮಯದಲ್ಲಿ ಅರಣ್ಯಕಾಂಡಗಳ ಪುಸ್ತಕದಲ್ಲಿ ನೋಡುವಂತರಾಗಿದ್ದೇವೆ. ಹೌ ದ ಜಡ್ಜ್ಮೆಂಟ್ ಕೇಮ್ ಅಪಾನ್ ಅದರ್ಸ್. ದಟ್ ವಾಸ್ ಅ ಟೆಂಪ್ಟೇಷನ್ ದಟ್ ಕೇಮ್ ಅಪಾನ್ ಮೋಸಸ್, ದಟ್ ವಾಸ್ ಅ ಟ್ರಯಲ್ ದಟ್ ಕೇಮ್ ಅಪಾನ್ ಮೋಸಸ್. ಮಾತ್ರವಲ್ಲ, ಡೇವಿಡ್ in his hour of relaxation, ಅಲ್ಲಿ ಅರಮನೆಯ ಒಂದು ಮೇಲ್ಗಡೆಯಲ್ಲಿ I was relaxing, ವಾಕಿಂಗ್ ಅಲ್ಲಿ ಮಾಡ್ತಾ ಇದ್ದನು. ಆ ಸಮಯದಲ್ಲಿ ಅಲ್ಲಿ ಟೆಂಪ್ಟೇಷನ್ ಅಲ್ಲಿ ಎಂಟರ್ ಆದಂತ ಒಂದು ಸನ್ನಿವೇಶ. ಅದು ನಮ್ಗೆಲ್ಲರೂ ಸಹ ಗೊತ್ತುಂಟು. ಹೌ ಡೇವಿಡ್ ಫೆಲ್, ಅಲ್ಲಿ ಯಾವ ರೀತಿ ಸನ್ನಿವೇಶ ಆಗಿ ದಾವೀದನಲ್ಲಿ ಬಿದ್ದನು ಎಂಬುದಾಗಿ. ಮಾತ್ರವಲ್ಲ, ಪೇತ್ರನ ಪ್ರೇರೆ 3.5 years he was with Jesus. 3.5 years he ate with Jesus.
slept with Jesus. He walked with Jesus. He saw every miracle that he performed. ಎಲ್ಲ ಒಂದು ಸೂಚಕ ಕಾರ್ಯವನ್ನು ಆತನ ಕಣ್ಣಾರೆ ನೋಡಿದನು. And what a temptation. What a test that came upon Peter. ನಮಗೆ ಮುಂದಿನ ಅವೆಲ್ಲ ಸಂಗತಿಗಳು ನಮ್ಗೆ ಗೊತ್ತುಂಟು. ಪ್ರಿಯರೇ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಪ್ರಾಯಶಃ we may be going through that spiritual, emotional, financial or relational battle in our lives. ನಮ್ಮ ಒಬ್ಬೊಬ್ಬರು ಸಹ ಒಂದೊಂದು ರೀತಿಯಲ್ಲಿ ನಾನಾ ವಿಧವಾಗಿ ಆತ್ಮಿಕವಾದಂಥ ಇಲ್ಲವೇ ಮಾನಸಿಕವಾದಂಥ, ಇಟ್ ಮೇ ಬಿ ಫೈನಾನ್ಷಿಯಲ್, ಇಟ್ ಮೇ ಬಿ ರಿಲೇಶನ್ಶಿಪ್ ಬ್ಯಾಟಲ್, ಸಂಬಂಧದ ಕೂಡಿದಂಥ ಒಂದು ಹೋರಾಟದ ಆಗಿರ್ಬೋದು. ಪ್ರೇರೆ, ವಾಟ್ ಎವರ್ ದ ಕೇಸ್, Elyon has the final word. He is the most high God. ಯಾಕೆಂದರೆ ಆತನ ಪರಾತ್ಪರನಾದ ದೇವರು, ಉನ್ನತೋನ್ನತಗಳಲ್ಲಿ ಇರುವಂಥ ದೇವರು, ಆತನ ಮಾತೇ ಅದು ಅಂತಿಮವಾದಂತಹದ್ದು. ನಮ್ಮ ಯಾವುದೇ ಸಮಸ್ಯೆಯನ್ನು ಆತನ ಬಳಿಗೆ ತೆಗೆದುಕೊಂಡು ಬರುವಾಗ ಥಿಂಗ್ಸ್ ಮೇ ಅಪಿಯರ್ ಇಂಪಾಸಿಬಲ್. ಮನುಷ್ಯನ ಆ ಒಂದು ದೃಷ್ಟಿಕೋನದಲ್ಲಿ ಅಯ್ಯೋ ಅಸಾಧ್ಯವಾದಂತಹ ಸಂಗತಿ ಎಂಬುದಾಗಿ ನಮಗೆ ಅನಿಸ್ಬೋದು. when we take that problem to Elyon, ಬೇರೆ ಆ ಒಂದು ಎಲ್ಯೋನಿನ ಬಳಿಗೆ, ಆ ಪರಾತ್ಪರನಾದ ದೇವರ ಬಳಿಗೆ ಆ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಹೋಗುವಾಗ ಪ್ರೇರೆ, he was the solution for everything. ಇಲ್ಲಿ ಅಬ್ರಾಮನ ಕುರಿತಾಗಿ ನೋಡುವಾಗ just 300+ people, there were 5 kings on the other side. 5 ಜನ ಅರಸರುಗಳು ಒಂದು ಕಡೆ ಇದ್ದಾರೆ. ಅಬ್ರಹಾಂ, he depended on Elyon. ಬೇರೆ ಅಬ್ರಾಮನಿಗೆ ಜಯ ಕೊಟ್ಟಂತದ್ದು is not his men. ಆತನ ಜನರಿಂದ ಆತನಿಗೆ ಅಲ್ಲಿ ಜಯ ಸಿಕ್ಕಲಿಲ್ಲ. ಆತನಿಗೆ ಜಯ ಸಿಕ್ಕಿದಂತದ್ದು Elyon, it was brought victory for him. ಬೇರೆ, nothing is impossible with Elyon because he has the final word. ಬೇರೆ, ಮುಂಜಾನೆ ನಾವು ಬಂದಿರುವಾಗ no matter whatever the problems we have, ಯಾವುದೇ ಒಂದು ರೀತಿಯ ಸಮಸ್ಯೆ ಅದಾಗಿರ್ಬೋದು, when we take that to Elyon, he has the last word for that. ಆ ರೀತಿಯಾಗಿ ಆಗುವಾಗ ಕರ್ತನೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನೀನು ಪರಿಹಾರಕ್ಕೆ ಎಂಬುದಾಗಿ ಆತನ ಬಳಿಗೆ ಬರೋಣ. ಕರ್ತನ ತಾನೇ ಕೆಲವು ಆಲೋಚನೆಗಳನ್ನು ಆಶೀರ್ವದಿಸಲಿ. ಕೂಡಿದ ಅಂತ್ಯಕ್ಕಾಗಿ ಪುಷ್ಪರಾಜ್ ಅವರು ಪ್ರಾರ್ಥನೆ ಮಾಡಿ ಮುಗಿಸುವಂತ ಕೇಳ್ಕೊಳ್ತೇನೆ.